ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಇಂಟ್ರೊಡಕ್ಷನ್ ಅಬೌಟ್ ರಿಸರ್ಚ್ ಆ ಟಾಪಿಕ್ನ ಅಂಡರಲ್ಲಿ ಸಂಶೋಧನೆಯ ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಆಫ್ ರಿಸರ್ಚ್. ಸೊ ಯಾವಾಗ ಈ ಮೌಲ್ಯಮಾಪನವನ್ನು ಯಾವಾಗ ಮಾಡಬಹುದು, ಯಾವಾಗ ಮಾಡಬೇಕಾಗುತ್ತೆ? ಸೊ ಬಿಫೋರ್ ಕಂಡಕ್ಷನ್ ಆಫ್ ಎನಿ ಕೈಂಡ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್ ಯು ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಫಸ್ಟ್. ಅಂದರೆ ಸಂಶೋಧನೆಯ ಮೌಲ್ಯಮಾಪನ. ಸೊ ಅದಕ್ಕೂ ಮುಂಚೆ ರಿಸರ್ಚ್ ವೇರಿಯೇಬಲ್ ಫೈನಲ್ ಆಗಿರುತ್ತೆ. ರಿಸರ್ಚ್ ವೇರಿಯೇಬಲ್ ಆದ ನಂತರದಲ್ಲಿ ಡೆಫಿನೇಷನ್ಸ್ನ ನಂತರದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಿಲಿಮಿನರಿ ಟೆಂಟೇಟಿವ್ ಡೈರೆಕ್ಷನ್ ಇನ್ ದ ಸೆನ್ಸ್ ಹೈಪೋಥಿಸಿಸ್ ಇರ್ಬೋದು, ಆಬ್ಜೆಕ್ಟಿವ್ಸ್ ಎಲ್ಲ ಇರುತ್ತೆ. ಸೊ ಅದಾದ ನಂತರದಲ್ಲಿ ಸಿನಾಪ್ಸಿಸ್, ರಿಸರ್ಚ್ ಪ್ರಪೋಸಲ್. ಸೊ ಇದನ್ನ ನಾವು ಸೂಪರ್ವೈಸರ್, ಅಂದರೆ ಯಾರು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಿರ್ತಾರೆ, ಸೊ ಅವ್ರಿಗೆ ಆದಂತಹ ಒಂದು ಗೈಡು ಅಥವಾ ಸೂಪರ್ವೈಸರ್ ಇರ್ತಾರೆ. ಸೊ ಅವ್ರ ಕಡೆಯಿಂದ ಅಪ್ರೂವಲ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಸೊ ಅದರಲ್ಲಿ ಏನಪ್ಪ ಇರುತ್ತೆ, ಈ ರಿಸರ್ಚ್ಗೆ ಸಂಬಂಧಿಸಿದಂತಹ ಕೆಲವೊಂದು ಮಾಹಿತಿಗಳು ಏನೆಲ್ಲ ಮೆಥಡಾಲಜೀಸ್ ಪಾರ್ಟ್ ಇರುತ್ತೆ ಅಂತ ಅಂದರೆ, ಸೊ ಆ ಮೆಥಡಾಲಜಿ ಪಾರ್ಟ್ಸ್ ಇವ್ಯಾಲ್ಯೂಯೇಷನ್ಗೆ ಒಳಪಡಬೇಕಾಗುತ್ತೆ. ಸೊ ಯಾರ ಕಡೆಯಿಂದ? ಸೂಪರ್ವೈಸರ್ ಅಥವಾ ಗೈಡ್ ಆರ್ ಸಮ್ ಎಕ್ಸ್ಪರ್ಟ್. ಸೊ ಎಕ್ಸ್ಪರ್ಟ್ ಒಪಿನಿಯನ್ಸು ಸೊ ಈ ಒಂದು ಸಂಶೋಧನೆಗೆ ಇರಬೇಕು. ಸೊ ಅದನ್ನು ಸಂಶೋಧನೆಯ ಮೌಲ್ಯಮಾಪನ ಅಂತ ಕರೀತಾರೆ. ಸೊ ಕೆಲವೊಂದು ಇದರಲ್ಲಿ ಯೂನಿವರ್ಸಿಟೀಸ್ಗಳಲ್ಲಿ ಏನಿರುತ್ತೆ, ಎಥಿಕಲ್ ಕಮಿಟಿ ಅಂತ ಇರುತ್ತೆ. ಸೊ ಎಥಿಕಲ್ ಕಮಿಟಿ ಮುಂದೆ ವಿ ಹ್ಯಾವ್ ಟು ಪ್ರೆಸೆಂಟ್ ಇಟ್. ಸೊ ನಾವೇನೆಲ್ಲ ಹೈಪೋಥಿಸಿಸ್ ಹಾಕೊಂಡಿರ್ತೀವಿ, ಏನೆಲ್ಲ ಆಬ್ಜೆಕ್ಟಿವ್ಸು, ಹೈಪೋಥಿಸಿಸ್ಸು ಏನು ತೆಗೆದುಕೊಂಡಿರ್ತೀವಿ, ಸೊ ಅದನ್ನೆಲ್ಲ ಎಥಿಕಲ್ ಕಮಿಟಿ ಮುಂದೆ ನಾವು ಪ್ರೆಸೆಂಟ್ ಮಾಡಬೇಕು. ಎಥಿಕಲ್ ಕಮಿಟಿಯವರು ಅದನ್ನು ಮಾಡಬಹುದಾ, ಮಾಡೋಕ್ಕಾಗುತ್ತಾ, ಆಗಲ್ವಾ ಅನ್ನೋದನ್ನು ಅವ್ರು ಇವ್ಯಾಲ್ಯೂಯೇಟ್ ಮಾಡಿ ಸೊ ಅಪ್ರೂವಲನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಸೊ ಆ್ಯಸ್ ಆ್ಯಂಡ್ ಟುಡೇ ಈ ಮಿಲಿಟರಿಯವರ ಬಗ್ಗೆ, ಅಂದರೆ ಸೋಲ್ಜರ್ಸ್ ಇರ್ಬೋದು, ಸೊ ಎನಿ ಕೈಂಡ್ ಆಫ್ ಸೋಲ್ಜರ್ಸ್ ಇರ್ಬೋದು, ಓಕೆ. ಸೊ ಇಂಟರ್ನಲ್ಸ್ ಇರ್ಬೋದು ಅಥವಾ ಬಾರ್ಡರ್ ಲೈನ್ಸಲ್ಲಿರುವಂಥವ್ರು, ಏರ್ಫೋರ್ಸಲ್ಲಿ ಇರುವಂಥವ್ರು, ಸೊ ಯಾವುದೇ ಮಿಲಿಟ್ರಿನಲ್ಲಿ ಇರ್ತಕ್ಕಂಥವ್ರನ್ನ ನಾವು ಸಂಶೋಧನೆಯ ಸ್ಯಾಂಪಲಿಂಗ್ ಆಗಿ ನಾವು ಬಳಸ್ಕೊಳಕ್ಕೆ ಅವಕಾಶ ಇಲ್ಲ. ಇರುತ್ತೆ. ಸೊ ಅಂಥ ಮೂಮೆಂಟಲ್ಲಿ ನಾವು ಅವ್ರದ ಡೇಟಾವನ್ನ ವಿತ್ ದೇರ್ ಪರ್ಮಿಷನ್ ನಾವು ತಗೋಬೋದು ಅಷ್ಟೇ. ಬಟ್ ಅಫಿಷಿಯಲ್ ಆಗಿ ನಾವು ಅದು ಅಪ್ರೋಚ್ ಮಾಡ್ತೀವಿ ಅಂತ ಅಂದರೆ, ಸೊ ಯಾವುದೇ ಗ್ರೂಪ್ನ, ಅಂದರೆ ಮಿಲಿಟರಿಯ ಯಾವುದೇ ಗ್ರೂಪ್ನ ಹೆಡ್ ವಿಭಾಗ ನಮಗೆ ಅಪ್ರೂವಲನ್ನು ಕೊಡೋದಿಲ್ಲ. ಅಂದರೆ ಅವರ ಎಂಪ್ಲಾಯೀಸ್ ಅಂತಂದರೆ ಸೋಲ್ಜರ್ಸ್ ಮೇಲೆ ಎನಿ ಕೈಂಡ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ. ಸೊ ನಾವೇನಾದರೂ ಅದನ್ನು ನಮ್ಮ ರಿಸರ್ಚ್ ಆಕ್ಟಿವಿಟೀಸ್ನಲ್ಲಿ ಸೋಲ್ಜರ್ಸ್ನ ಮೆಂಟಲ್ ಸ್ಟೇಟಸ್ಸು, ಮೆಂಟಲ್ ಹೆಲ್ತು, ಸೊ ಈ ಥರದ್ದು ಏನಾದ್ರು ಒಂದು ಸೈಕಾಲಜಿ ಆಸ್ಪೆಕ್ಟ್ ಆಗಿರೋದ್ರಿಂದ ಅಧ್ಯಯನ ಮಾಡ್ತೀವಿ ಅನ್ನೋದೇನಾದರೂ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಂಡಿದ್ರೆ, ಸೊ ಎಥಿಕಲ್ ಕಮಿಟಿ ಏನು ಮಾಡುತ್ತೆ, ಸೊ ದಟ್ ವಿಲ್ ಬಿ ರಿಜೆಕ್ಟ್ ಮಾಡುತ್ತೆ. ಅಥವಾ ಅದನ್ನ ಏನು ಮಾಡುತ್ತೆ ಅಂತಂದರೆ, ಸೊ ಯು ಕ್ಯಾನ್ ಟೇಕ್ ಅನದರ್ ವೇರಿಯೇಬಲ್, ಸ್ಯಾಂಪಲ್ ಅಥವಾ ಯೂನಿವರ್ಸ್ ಆಫ್ ದ ಸ್ಟಡಿ ಅನ್ನೋ ಥರಕ್ಕೆ ಸಜೆಷನ್ಸನ್ನು ಕೊಡ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ಗೆ ಅಷ್ಟೇ ಹೇಳಿದ್ದು. ಸೊ ಇದೇ ಥರ ಸೊ ಕೆಲವೊಂದು ಈಗ ಮನುಷ್ಯರ, ಓಕೆ, ಸೊ ಏನು ಅಸೆಸ್ ಮಾಡೋದು ಮನುಷ್ಯರಲ್ಲಿ, ಸೊ ಸೈಕಲಾಜಿಕಲ್ ವೆಲ್ ಬೀಯಿಂಗು, ಸೊ ಯಾವ್ದಾದ್ರು ಒಂದು ಕ್ವಶನರ್ ಕೊಟ್ಟು ಯೂಸ್ ಮಾಡ್ಕೋಬೋದು. ಓಕೆ, ಯಾವುದು ಎಥಿಕಲ್ ಮತ್ತು ಲೀಗಲಿ ಅಪ್ರೂವಲ್ ಇರುತ್ತೆ, ಲೀಗಲಿ ಮಾಡ್ಬೋದಾಗಿರುತ್ತೆ. ಸೊ ಅಂಥದನ್ನು ನಾವು ಮಾಡ್ಬೋದು. ಇಲ್ಲೀಗಲ್ ಆಸ್ಪೆಕ್ಟ್ ಆಗಿತ್ತು ಅಂತಂದರೆ, ಸೊ ಇಲ್ಲೀಗಲ್ ಆಸ್ಪೆಕ್ಟ್ ಅಂತಂದರೆ, ಸೊ ಕೆಲವೊಂದು ಬ್ರೈನ್ ಆಕ್ಟಿವಿಟೀಸ್ ಯಾವ ಥರ ಇರುತ್ತೆ. ಸೊ ಕೆಲವೊಂದು ಯಾವ ಥರ ಅಂತಂದರೆ ಈ ಹಿಪ್ನೋಟೈಸ್, ಓಕೆ. ಸೊ ಏನೋ ಸೈಕಲಾಜಿಕಲಿ ಅಥವಾ ಪ್ಯಾರಾಸೈಕಲಾಜಿಕಲಿ ಏನೋ ಒಂದು ಎಲಿಮೆಂಟ್ ಇರುತ್ತೆ. ಸೊ ಅದನ್ನು ನಾವು ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಅವ್ರನ್ನ ಓವರಾಲ್ ಸೈಕಲಾಜಿಕಲ್ ಇದನ್ನು ನಾವು ಇಂದಿನ ಜನ್ಮ ಕರ್ಕೊಂಡು ಹೋಗ್ತೀವಿ. ಸೊ ಈ ಥರದ್ದೆಲ್ಲ ಟಿ ವಿನಲ್ಲೆಲ್ಲ ಬಂದಿರೋದು ಬಹಳ ವರ್ಷಗಳಿಂದ ಭಾಳ ಇಶ್ಯೂಸ್ ಆಯಿತು. ಸೊ ಆ ಥರದ್ದೆಲ್ಲ ಸೊ ಯಾವುದು ಲೀಗಲ್ ಆಸ್ಪೆಕ್ಟಿಗೆ ಬರೋದಿಲ್ಲ. ಸೊ ಆ ಥರದ್ದೆಲ್ಲ ಮೌಲ್ಯಮಾಪನಕ್ಕೆ ಒಳಪಡಬೇಕು. ಸೊ ಮೌಲ್ಯಮಾಪನಕ್ಕೆ ಒಳಪಡಬೇಕು ಅಂತಂದರೆ, ಸೊ ಅಲ್ಲೇನೋ ಒಂದು ಕಮಿಟಿ ಇರಬೇಕು. ಸೊ ಕಮಿಟಿ ಸೊ ಫರ್ದರ್ ಇವ್ಯಾಲ್ಯೂಯೇಷನ್ಗೆ ಕಮಿಟಿ ಮುಂದೆ ಹೋಗುತ್ತೆ. ಸೊ ಅದಕ್ಕೂ ಮುಂಚೆ ರಿಸರ್ಚ್ ಸೂಪರ್ವೈಸರ್ ಕಡೆಯಿಂದ ಅಥವಾ ರಿಸರ್ಚ್ ಗೈಡ್ ಕಡೆಯಿಂದ ವಿ ಹ್ಯಾವ್ ಟು ಟೇಕ್ ಅಪ್ರೂವ್.
ಸೊ ಅದನ್ನು ಏನು ನೋಡ್ತಾರೆ, ಯಾವ ಆಸ್ಪೆಕ್ಟ್ ಮೇಲೆ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅನ್ನೋದಾದ್ರೆ, ಸಂಶೋಧನೆ ಕೆಲವೊಂದು ಆಸ್ಪೆಕ್ಟ್ಗಳಿದೆ. ಸೊ ಇಷ್ಟು ವಿಷಯಗಳಿದೆ. ಸೊ ಇಷ್ಟು ವಿಷಯಗಳ ಅಂಡರಲ್ಲಿ ಸೊ ಇದು ರಿಸರ್ಚ್ಗೆ ಒಳಪಡುತ್ತೆ ಅಥವಾ ಒಳಪಡೋದಿಲ್ವೇ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಸಮಸ್ಯೆಯನ್ನು ಸಂಶೋಧಿಸಲ್ಪಡಬಹುದೇ. ಸೊ ಈ ಇಂಟ್ರೊಡಕ್ಷನ್ ಪಾರ್ಟ್ ಬಹಳ, ಯಾವುದೇ ಸಬ್ಜೆಕ್ಟ್ ತೆಗೆದುಕೊಂಡ್ರು ಸಹ ಇಂಟ್ರೊಡಕ್ಷನ್ ಪಾರ್ಟು, ಅದರಲ್ಲೂ ಈ ಫಸ್ಟ್ ಯೂನಿಟ್ ಇರುತ್ತಲ್ಲ, ಸೊ ಫಸ್ಟ್ ಯೂನಿಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್. ಏನಕ್ಕೆ ಅಂತಂದ್ರೆ, ಸೊ ಫಸ್ಟ್ ಯೂನಿಟ್ ಆ ಇಂಟ್ರೊಡಕ್ಷನ್ ಪಾರ್ಟನ್ನು ನಾವು ಕಂಪ್ಲೀಟ್ ಆಗಿ ವಿಷದವಾಗಿ ನಾವು ಅದನ್ನ ಅಧ್ಯಯನ ಮಾಡಿದ್ದೇ ಆದಲ್ಲಿ, ಸೊ ಫರ್ದರ್ ಏನೆಲ್ಲ ಯೂನಿಟ್ಸ್ಗಳಿರುತ್ತೆ, ಏನೆಲ್ಲ ಇನ್ಫಾರ್ಮೇಶನ್ಸ್ ಇರುತ್ತೆ, ಅದನ್ನ ನಾವು ಅದ್ರ ಬೇಸಿಸ್ ಮೇಲೆ ನಾವು ತೆಗೆದುಕೋಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಆಗಲೇ ಹೇಳಿರೋ ಹಾಗೆ, ಯಾವುದು ಲೀಗಲ್ಗೆ ಒಳಪಡೋದಿಲ್ಲ, ಯಾವುದು ಮೆಜರಬಲ್ಗೆ ಒಳಪಡೋದಿಲ್ಲ, ಅಂಥದ್ದೇನಾದ್ರೂ ವೇರಿಯೇಬಲ್, ನಮಗೇನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಮಗೇನೋ ಒಂದು ಯಾವುದೋ ಒಂದು ವಿಷಯ ಅದ್ರ ಬಗ್ಗೆನೇ ಮಾಡಬೇಕು ಸಂಶೋಧನೆ ಅನ್ನೋ ಒಂದು ಆಸಕ್ತಿ, ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ. ಸೊ ಅದು ಲೀಗಲ್ ಆಸ್ಪೆಕ್ಟ್ಗೆ ಒಳಪಡಲ್ಲ ಅಂತಂದ್ರೆ, ಸೊ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅದ್ರ ಮೇಲೆ ನಾವು 1 ವರ್ಷ ಮಾಡಿದೀವಿ, ಅದು 1 ವರ್ಷ ಎಫರ್ಟ್ ಹಾಕಿದ್ವಿ, 2 years ಎಫರ್ಟ್ ಹಾಕಿದ್ವಿ, ಎಥಿಕಲ್ ಕಮಿಟಿನವರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಂದ್ರೆ, ಸೊ ಅದು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಡಿಲೇ ಆಗ್ತಾ ಹೋಗುತ್ತೆ. ಓಕೆ, ಸೊ ನಮ್ದೇನೋ ಇಂಟ್ರೆಸ್ಟ್ ಇದೆ, ಸೊ ನಾವು ಯಾಕೆಂದ್ರೆ ರಿಸರ್ಚ್ ಕಂಪ್ಲೀಟ್ ಆಗಿ ರಿಸರ್ಚರ್ಗೆ ಬಿಟ್ಟಿರೋವಂಥದ್ದು, ಅವರು ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದ್ರ ಮೇಲೆ ಮುಂದುವರಿಯುವಂಥ ಅವಕಾಶ ಅವ್ರಿಗಿರುತ್ತೆ. ಅಂತಹ ಒಂದು ಏನೋ ಗೈಡು ಅಥವಾ ಸೂಪರ್ವೈಸರ್ ಅವ್ರನ್ನ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ಆಸ್ಪೆಕ್ಟ್ ಅಲ್ಲಿ ಸೊ ಏನೇ ಇಂಡಿಪೆಂಡೆನ್ಸಿ ಇತ್ತು ಅಂತಂದ್ರೂ ಸಹ ಕೆಲವೊಂದು ಸಿಸ್ಟಮ್ ಅಂತ ಇರುತ್ತೆ, ಆ ಸಿಸ್ಟಮ್ ಅನ್ನ ದಾಟಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ವಿದಿನ್ ದಟ್ ಸಿಸ್ಟಮ್ ಒಳಗಡೆನೆ ನಾವು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಈ ಸಂಶೋಧನೆಯ ಮೌಲ್ಯಮಾಪನ, ಸೊ ಅದನ್ನ ಪ್ರಯೋಗಾತ್ಮಕವಾಗಿ ಅಥವಾ ಅದನ್ನ ಒಂದು ಪ್ರಾಯೋಗಿಕವಾಗಿ ನಾವು ಮಾಡೋದಕ್ಕೂ ಮುಂಚೆ ಅದು ಏನೆಲ್ಲ ಆಸ್ಪೆಕ್ಟ್ಗಳಿಗೆ ಅದು ಮೌಲ್ಯಮಾಪನಕ್ಕೆ ಒಳಪಡಬೇಕು ಅನ್ನೋದನ್ನ ನೋಡಬೇಕು. ಸಮಸ್ಯೆಯನ್ನ ಶೋಧಿಸಲ್ಪಡಬಹುದೇ. ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡಿರುವ ಸಮಸ್ಯಾ ಕ್ಷೇತ್ರವು ಸಂಶೋಧನೆಯ ಮೂಲಕ ಪರಿಮಾಣಾತ್ಮಕವಾಗಿ ಸಂಶೋಧಿಸಲ್ಪಡುವ ವಿಷಯವೇ ಅಥವಾ ಇಲ್ಲವೇ ಎಂಬುದನ್ನು ಗಮನಿಸಬೇಕು. ಇದು ಪ್ರಮುಖವಾಗಿ ನೋಡಲೇಬೇಕಾಗುತ್ತೆ. ಸೊ ಈ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್, ಸೊ ಎರಡೂ ಆಸ್ಪೆಕ್ಟ್ಗಳಲ್ಲಿ ಸೊ ಒಂದು ಆಸ್ಪೆಕ್ಟ್ ಅಲ್ಲಿ ಇದು ಬರಬೇಕು. ಓಕೆ, ಸೊ ಇಲ್ಲ ಅದನ್ನ ಪರಿಮಾಣಾತ್ಮಕವಾಗಿ ಇವ್ಯಾಲ್ಯೂಯೇಟ್ ಮಾಡುವಂತಹ ಗುಣಲಕ್ಷಣಗಳನ್ನ ಹೊಂದಿದೆ. ಓಕೆ, ಅಥವಾ ಗುಣಾತ್ಮಕವಾಗಿ ಸಂಶೋಧನೆ ಪಡುವಂತಹ ಗುಣಲಕ್ಷಣಗಳನ್ನು ನಾವು ತೆಗೆದುಕೊಂಡಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಹೊಂದಿದೆ. ಇವೆರಡೂ ಆಸ್ಪೆಕ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದು ಆಸ್ಪೆಕ್ಟ್ ಅಲ್ಲಾದ್ರೂ ಸಹ ಈ ಒಂದು ತೆಗೆದುಕೊಂಡಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ಗಳು, ತೆಗೆದುಕೊಂಡಿರ್ತಕ್ಕಂಥ ವೇರಿಯೇಬಲ್ಸ್ಗಳು ಬರಬೇಕು. ಸೊ ಇಲ್ಲ ಅಂತಂದ್ರೆ ಸೊ ಅದನ್ನ ರಿಜೆಕ್ಟ್ ಮಾಡಲಾಗುತ್ತೆ. ಸೊ ಯಾವುದಾದ್ರೂ ಈಗ ನೈತಿಕ ಅಥವಾ ಸಾಮಾಜಿಕ ಕಾನೂನಿನ ತೊಡಕುಗಳಿವೆ, ಅಥವಾ ಇದನ್ನ ಸಂಶೋಧನೆಗೆ ಒಳಪಡಿಸೋದ್ರಿಂದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತಾ ಬರಲ್ವಾ. ಸೊ ನಾವು ಒಂದು ಹೈಪೋಥಿಸಿಸ್ ಹಾಕೊಳ್ತೀವಿ. ಸೊ ಏನೋ ಒಂದು ಫಾರ್ ಎಕ್ಸಾಂಪಲ್ IAS ಪಾಸ್ ಮಾಡ್ಬೋದು, ಸೊ ನಾನು ಇಷ್ಟು ಓದಿದ್ರೆ ಸೊ ಇಷ್ಟು ರ್ಯಾಂಕ್ ಬರ್ಬೋದು, ಅಥವಾ ಈ ರ್ಯಾಂಕ್ ಅಂಡರಲ್ಲಿ ಬರಬಹುದು ಅನ್ನೋ ಏನೋ ಒಂದು ಅಸಂಪ್ಷನ್. ಓಕೆ, ಸೊ ಯಾವಾಗಲೂ ಅದೇ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ಅಥವಾ ಸರಿಯಾದ ಪ್ರಮಾಣದಲ್ಲಿ ಓದಿಲ್ಲ, ಬಟ್ ರಿಸಲ್ಟ್ ಮಾತ್ರ ಇಷ್ಟು ರ್ಯಾಂಕ್ ಅಂಡರಲ್ಲಿ ಬರಬೇಕು ಅಂತ ಫಲಿತಾಂಶವನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋದ್ರೆ ಸೊ ಅದು ತಪ್ಪಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಈ ಸಂಶೋಧನೆ ಮೌಲ್ಯಮಾಪನ ಹೇಗೆ ಇಂಪಾರ್ಟೆನ್ಸ್ ಅಂತ ಅಂದ್ರೆ, ನಾವು ಹಾಕೊಂಡಿರ್ತಕ್ಕಂಥ ಆಬ್ಜೆಕ್ಟಿವ್ಸು, ನಾವು ಹಾಕೊಂಡಿರ್ತಕ್ಕಂಥ ಒಂದು ಗುರಿ, ಅದು ಸಂಶೋಧನೆಗೆ ಅಥವಾ ರೀಚ್ ಆಗುವಂತ ಅಂದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗೆ ನಿಯರ್ ಬೈ ರೀಚ್ ಆಗಕ್ಕೆ ಸಾಧ್ಯವಾ ಅಥವಾ ಸಾಧ್ಯವಿಲ್ವಾ ಎಂಬುದನ್ನ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬೇಕು. ಓಕೆ, ಸೊ ಮೊದಲೆಲ್ಲ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಏನು ತಾಳೆ ನೋಡೋದು ಅನ್ನೋದು ಒಂದಿತ್ತು. ಓಕೆ, ಸೊ ಏನು, ಸೊ ರಿಸಲ್ಟ್ ಏನೋ ಅಂತ ಬರುತ್ತೆ, ಸೊ ಅದು ಸರಿನಾ ಇಲ್ವಾ, ಅದು ಒಂದು ಶಾರ್ಟ್ ಕಟ್ ಅಲ್ಲಿ ಅದರ ಆನ್ಸರ್ ಅನ್ನು ಪಡ್ಕೊಳ್ಳುವಂತ ಒಂದು ವಿಧಾನ ಒಂದಿತ್ತು. ಸೊ ಅದೇ ತರ ಇದನ್ನು. ಓಕೆ, ಸೊ ಏನೋ ಒಂದು, ಏಕೆಂದ್ರೆ ರಿಸರ್ಚ್ ಅಂತಾರೆ ಒಂದು ತಿಂಗಳು 2 ತಿಂಗಳಲ್ಲಿ ಆಗುವಂಥದ್ದಲ್ಲ, ಸೊ ಇಯರ್ಸ್ ಟುಗೆದರ್ ಬೇಕು. ಸೊ ಅದು ಕೇವಲ ಒಂದು ವಿತಿನ್ ಒಂದು ಮೀಸ್ ಬೇಕಾಗಿರುವಂಥ ಅಮೌಂಟಲ್ಲಿ ಅದನ್ನು ಮುಗಿಸ್ಬಿಡ್ತೀವಿ ಅಂತಂದರೆ ಆಗಲ್ಲ. ಸೊ ಅದಕ್ಕೆ ಲ್ಯಾಕ್ಸ್ ಟುಗೆದರ್ ಏನೋ ಎಕ್ಸ್ಪೆಂಡಿಚರ್ಸ್ ಇರುತ್ತೆ, ಸೊ ಅಷ್ಟೇ ಮೆಟೀರಿಯಲ್ಸ್ ಇರುತ್ತೆ, ಅಷ್ಟು ಎಫರ್ಟ್ ಇರುತ್ತೆ. ಸೊ ಅಷ್ಟೆಲ್ಲ ಇರಬೇಕಾದ್ರೆ ಸೊ ಇದನ್ನು ಮಾಡಲಿಲ್ಲ, ಇದು ಫೇಲ್ಯೂರ್ ಆದರೆ ನೆಕ್ಸ್ಟ್ ಒಂದು ಹೋಗ್ತೀನಿ, ಸೊ ಅದರಲ್ಲಿ ಫೇಲ್ಯೂರ್ ಆದರೆ ಮತ್ತೊಂದು, ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಪ್ರೊಸೆಸ್ ಅಲ್ಲ ಇದು. ಓಕೆ, ಸೊ ಇದು ಪಕ್ಕ ತರೋ ಹಾಗೆ
ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವಂತಹ ಪ್ರಾಯೋಗಿಕವಾಗಿ ಅದನ್ನ ಮೌಲ್ಯಮಾಪನ ಮಾಡುವಂತಹ ಒಂದು ವಿಧಾನಕ್ಕೆ ಅಥವಾ ಪ್ರೊಸೀಜರ್ಸ್ಗೆ ನಾವು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಎಲ್ಲಾ ಪ್ರೋಸೆಸ್ಗಳು ಬರುತ್ತೆ. ಓಕೆ, ಸೊ ಓಕೆ, ಈ ಸೆಮಿಸ್ಟರ್ ಪಾಸ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಸೆಮಿಸ್ಟರ್ ಪಾಸ್ ಆಗ್ತೀನಿ ಅನ್ನೋ ಥರಕ್ಕಲ್ಲ ಇದು. ಓಕೆ, ಸೊ ಒಂದು ಆಫ್ಟರ್ 5 years ಇದ್ರ ರಿಸಲ್ಟ್ ಬರಬೇಕಾಗಿರೋದು ಅಥವಾ ರಿಸಲ್ಟ್ ಬರುವಂಥದ್ದು ಒಂದು 5 years 6 years. ಸೊ ಇಯರ್ಸ್ ಟುಗೆದರ್ ಅದರಲ್ಲಿ ಏನಂತ ಹೇಳ್ಬೋದು, ತನು ಮನ ಧನ ಅಂತ ಹೇಳ್ಬೋದು. ಓಕೆ, ಸೊ ಅಂದರೆ ಅಷ್ಟು ಡೇ ಆ್ಯಂಡ್ ನೈಟ್ ಅದಕ್ಕೋಸ್ಕರ ವರ್ಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹಣ ವಿನಿಯೋಗ ಆಗುತ್ತೆ. ಅದರದ್ದೇ ಆದಂಥ ಒಂದು ಹಣ ಖರ್ಚು, ಅದು ಡಿಮ್ಯಾಂಡ್ ಇರುತ್ತೆ. ಸೊ ಅದರದ್ದೇ ಆದಂಥ ಟೈಮ್ ಕನ್ಸಂಪ್ಷನ್ಸ್ ಇರುತ್ತೆ. ಸೊ ಅದರದ್ದೇ ಆದಂತಹ ಒಂದು ಲೀಗಲ್ ಕ್ಲಿಯರೆನ್ಸ್ ಅಥವಾ ಆಸ್ಪೆಕ್ಟ್ಸ್, ಸೊ ಅದನ್ನೆಲ್ಲ ನಾವು ಆ ಡೈರೆಕ್ಷನಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ಆ ಒಂದು ವಿಷಯಕ್ಕೆ ಸೊ ಈ ಎಲ್ಲ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನಗಳು ಮಾಡಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟು ಹೊಸ ಸಮಸ್ಯೆಯೇ. ಸೊ ಇಲ್ಲಿ ರಿಸರ್ಚ್ ಅಂತ ಅಂದರೆ ಪುನಃ ಸಂಶೋಧನೆ ಮಾಡುವಂಥದ್ದು, ಅಫ್ಕೋರ್ಸ್. ಸೊ ಅದು ಹೊಸ ಸಮಸ್ಯೆಯ, ಸೊ ಏನೋ ಕಾಂಟ್ರಡಿಕ್ಟರಿ ತರಕ್ಕಿದೆ ಅಂತ ಅನ್ನಿಸ್ಬಹುದು. ಆದರೆ ಈ ಕಾಂಟ್ರಡಿಕ್ಟರಿ ಆಸ್ಪೆಕ್ಟಲ್ಲೇ ಒಂದು ಹೊಸ ಆಯಾಮ ಇದೆ. ಸೊ ಹೊಸ ಆಯಾಮ ಏನಪ್ಪ ಅಂತಂದರೆ ಹೊಸ ಸಮಸ್ಯೆಯೇ. ರಿಸರ್ಚ್ ಅಂತಾರೆ ಪುನಃ ಹುಡುಕೋದು, ಆಲ್ರೆಡಿ ಹುಡುಕಿರುವಂಥ ವಿಷಯಗಳನ್ನು ಬೇರೆ ಆ್ಯಂಗಲಲ್ಲಿ, ಅಂದರೆ ರಿಸರ್ಚ್ ಗ್ಯಾಪ್ ಅಂತ ಕರೀತಾರೆ. ಸೊ ಎಷ್ಟೋ ರಿಸರ್ಚ್ಗಳು ಆಗೋಗಿದೆ. ಒಂದು ಸೈಕಾಲಜಿ ಅಥವಾ ಹ್ಯೂಮನ್ ಸೈನ್ಸ್ ಅಂತ ತೆಗೆದುಕೊಂಡ್ರೆ ಅನೇಕ ಆಸ್ಪೆಕ್ಟ್ಗಳು, ಬಿಹೇವಿಯರಲ್ ಆಸ್ಪೆಕ್ಟು, ಮೆಂಟಲ್ ಆಸ್ಪೆಕ್ಟು, ಅಬ್ನಾರ್ಮಲ್ ಆಸ್ಪೆಕ್ಟು ಅಥವಾ ಸೈಕಿಯಾಟ್ರಿಕ್ ಆಸ್ಪೆಕ್ಟು. ಸೊ ಇದೇ ಥರ ಸೊ ಬೇರೆ ಬೇರೆ ಆ್ಯಂಗಲಲ್ಲಿ, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ಸು, ಕೋಪಿಂಗು, ಅಕಾಡೆಮಿಕ್ ಅಚೀವ್ಮೆಂಟು, ಮೋಟಿವೇಶನ್ನು, ಸೊ ಬೇರೆ ಬೇರೆ ಈ ಎಲ್ಲ ಮೆಜರಬಲ್ ವೇರಿಯಬಲ್ ಅಂತ ತೆಗೆದುಕೊಂಡ್ರೆ ಸೊ ಅದರದೇ ಆದಂತಹ ಅನೇಕ ರಿಸರ್ಚ್ ಆಕ್ಟಿವಿಟೀಸ್ಗಳು ಈಗಾಗಲೇ ನಡೆದಿದೆ. ಆದರೆ ಈ ಹೊಸ ಸಮಸ್ಯೆ ಇದ್ರೆ ಮಾತ್ರ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಅನ್ನೋ ಥರಕ್ಕೆ ನಾವು ನೋಡೋದೇ ಆದರೆ, ಎಸ್, ಕೆಲವೊಂದು ರಿಸರ್ಚ್ ಗ್ಯಾಪ್ಗಳನ್ನಾದರೂ ಸಹ ನಾವು ಹುಡುಕ್ಬೇಕಾಗತ್ತೆ. ರಿಸರ್ಚ್ ಗ್ಯಾಪ್ ಅಂತ ಅಂದರೆ ಸೊ ಇಂಥ ವಿಷಯಗಳಲ್ಲಿ ಅಥವಾ ಇಂಥ ಆಸ್ಪೆಕ್ಟಲ್ಲಿ ರಿಸರ್ಚ್ ಆಗಿಲ್ಲ. ಓಕೆ, ಸೊ ಸ್ಟ್ರೆಸ್ ಅಂತಲೇ ತೆಗೆದುಕೊಳ್ಳೋಣ ಅಥವಾ ಕೋಪಿಂಗ್ ಮೆಕ್ಯಾನಿಸಮ್ ಅಂತಲೇ ತೆಗೆದುಕೊಳ್ಳೋಣ. ಸೊ ಯಾರಲ್ಲಿ ಸ್ಟ್ರೆಸ್ ಮತ್ತು ಕೋಪಿಂಗ್ ಮೆಕ್ಯಾನಿಸಮ್ ಯಾವ ರೀತಿಯಾಗಿದೆ, ಯಾವ ಆ್ಯಂಗಲ್ ಇದೆ ನೋಡಬೇಕು ಅನ್ನೋದೇ ಆದರೆ, ಸ್ಟೂಡೆಂಟ್ಸ್ಗಳಲ್ಲಾಗಿದೆಯಾ, ಅವರಲ್ಲಿ ಯಾರಲ್ಲಾಗಿದೆ, SSLC PUC, ಅಥವಾ ಸ್ಟ್ರೆಸ್ ಆಸ್ಗಳನ್ನು ನೋಡಿದಾರಾ, ಸ್ಟ್ರೆಸ್ ಯಾವ ರೀತಿ ಎಫೆಕ್ಟ್ ಮಾಡಿದೆ, ಸೊ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಆಗಿದೆಯಾ, ಕಾಗ್ನಿಟಿವ್ಲಿ ಇಂಪ್ಯಾಕ್ಟ್ ಆಗಿದೆಯಾ, ಎಮೋಷನಲ್ ಇಂಪ್ಯಾಕ್ಟ್ ಆಗಿದೆಯಾ, ಸೊ ಯಾವ ಕೈಂಡ್ ಆಫ್ ಇಂಪ್ಯಾಕ್ಟನ್ನು ಅಸೆಸ್ ಮಾಡಿದ್ದಾರೆ ಅವರು, ಅದು ಹೇಗೆ ಕೋಪಿಂಗ್ ಮೆಕ್ಯಾನಿಸಮ್ಸ್. ಸೊ ಈಗ ಆಗಿರ್ತಕ್ಕಂಥ ಅದೇ ವಿಷಯ, ಆ ವಿಷಯದಲ್ಲಿ ಯಾವ ಸಬ್ ಡೈಮೆನ್ಷನ್ಸನ್ನು ಅವರು ವಿಶದವಾಗಿ ಅಧ್ಯಯನ ಮಾಡಲಿಕ್ಕೆ ಹೋಗಿಲ್ಲ, ಅಥವಾ ರಿಸರ್ಚ್ ಗ್ಯಾಪ್, ಸಂಶೋಧನೆಯಲ್ಲಿ ಇರ್ತಕ್ಕಂತಹ ಒಂದು, ಅಂದರೆ ಯಾವ ಕ್ಷೇತ್ರ ಹೆಚ್ಚಾಗಿ ಪರೀಕ್ಷಣಕ್ಕೆ ಒಳಗಾಗಿಲ್ಲ, ಮೌಲ್ಯಮಾಪನಕ್ಕೆ ಒಳಗಾಗಿಲ್ಲ ಅಥವಾ ಸಂಶೋಧನೆಗೆ ಒಳಗಾಗಿಲ್ಲ, ಅಂಥ ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಸೊ ಎಲ್ಲರೂ, ಸೊ ಈಗೆಲ್ಲ ಏನಾಗಿದೆ ಅಂತಂದರೆ PG ಲೆವೆಲಲ್ಲಿ ಅಥವಾ UG ಲೆವೆಲಲ್ಲಿ ರಿಸರ್ಚ್ ಪ್ರಪೋಸಲ್ ರೆಡಿ ಮಾಡಿ ಅಂತಾರೆ. ಸೊ ಎಲ್ಲ ಸ್ಮಾರ್ಟ್ಫೋನ್ ಅಡಿಕ್ಷನ್ನು ಅಥವಾ ಇಂಟರ್ನೆಟ್ ಅಡಿಕ್ಷನ್ನು ಅಥವಾ ಗೇಮ್ ಅಡಿಕ್ಷನ್ನು, ಸೊ ಇದೇ ಥರದ್ದು. ಸೊ ಅವ್ರದ್ದು ಮತ್ತು ಸ್ಲೀಪ್ ಕ್ವಾಲಿಟಿ, ಸ್ಮಾರ್ಟ್ಫೋನ್ ಅಡಿಕ್ಷನ್ನು, ಅಥವಾ ಸೊ ಇನ್ನೊಂದು ಮೆಂಟಲ್ ಹೆಲ್ತ್, ಸ್ಮಾರ್ಟ್ಫೋನ್ ಅಡಿಕ್ಷನ್ನು, ಸೈಕಲಾಜಿಕಲ್ ವೆಲ್ಬೀಯಿಂಗು. ಸೊ ಬರೀ ಇದೇ ಥರ ಎಲ್ಲ ಸ್ಮಾರ್ಟ್ಫೋನ್ ಅಡಿಕ್ಷನ್ನು ಇದ್ರ ಬೇಸ್ ಮೇಲೆ ಹೋಗ್ತಾ ಇದ್ದಾರೆ. ಓಕೆ, ಸೊ ಅದನ್ನು ಬಿಟ್ಟು, ಸೊ ಇದು ಹೆಂಗೆ ಅಂತಂದರೆ ರಿಸರ್ಚ್ ಯಾವ ರೀತಿಯಾಗಿರ್ಬೇಕಂತ ಕರೆಂಟ್ ಸಿಚುವೇಶನ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ನೋಡಿ ಅಂತ ಸಾಮಾನ್ಯವಾಗಿ ಹೇಳೋ ಅಂಥದ್ದು. ಸೊ ಎಲ್ಲರೂ ಈ ಸಾಮಾನ್ಯವಾಗಿ ಗೈಡ್ಸ್ಗಳು ಹೇಳ್ತಾ ಇದ್ರೆ ಎಲ್ಲ ಅವ್ರಿಗೆ ತಲೆಗೆ ಬರುವಂಥದ್ದೇ ಸ್ಮಾರ್ಟ್ಫೋನ್ ಅಡಿಕ್ಷನ್. ಸೊ ಎಲ್ಲರೂ ಒಂದು ತರಗತಿನಲ್ಲಿ 100 ಅಥವಾ 50 ಜನ ಇದ್ದಾರೆ, 50 ಜನ ಸ್ಮಾರ್ಟ್ಫೋನ್ ಮೇಲೆ ಮಾಡ್ತು ಅಂತಂದರೆ, ಓಕೆ, ಸೊ ಏನಂತ ಅನಿಸುತ್ತೆ. ಸೊ ಆ ಒಂದು ಕಾರಣಗಳಿಗೋಸ್ಕರ ಹೊಸ ಸಮಸ್ಯೆಯ ಅವ್ರು ತೆಗೆದುಕೊಂಡಿರ್ತಕ್ಕಂಥ ವೇರಿಯೇಬಲ್ಸು, ಅವ್ರು ತೆಗೆದುಕೊಂಡಿರ್ತಕ್ಕಂತಹ ಒಂದು ಟೆಂಟೇಟಿವ್ ಆಬ್ಜೆಕ್ಟಿವ್ಸು ಹೊಸ ಡೈರೆಕ್ಷನ್, ಹೊಸ ಆಯಾಮವನ್ನು ಅಸೆಸ್ ಮಾಡ್ತಾ ಇದೆಯಾ ಅಥವಾ ಮಾಡ್ತಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸಮಸ್ಯೆಯು ಸಂಭವನೀಯವಾಗಿದೆಯೇ ಅಥವಾ ಇಲ್ವಾ.
ಸಂಭವನೀಯ ಅಂತಂದ್ರೆ ಸಂಶೋಧಕನಿಗೆ ತಾನು ತೆಗೆದುಕೊಂಡಿರುವ ಸಮಸ್ಯೆಯು ಸಂಭವನೀಯ ಎಂದು ಎನಿಸಿದರೆ ಮಾತ್ರ ಮುಂದೆ ಎದುರಾಗಬಹುದಾದ ಪ್ರಶ್ನೆಗಳನ್ನ ಹುಡುಕೋಕೆ ಸಾಧ್ಯ. ಅಂದ್ರೆ ಅದು ಆ ಪ್ರಶ್ನೆಯನ್ನ ಓರೆ ಹೆಚ್ಚೋದು. ಅಂದ್ರೆ ಆ ಪ್ರಶ್ನೆಗೆ ಏನೋ ಒಂದು ರೂಟ್ ಹುಡುಕ್ತಾ ಹೋದ್ರೆ ಆ ಪ್ರಶ್ನೆಗೆ, ಒಂದು ಸಮಸ್ಯೆಗೆ ಉತ್ತರ ಸಿಗೋ ರೀತಿಯಾಗಿ ಇರಬೇಕು. ಸೊ ಅದು ಯಾವುದೇ ರೀತಿಯಾಗಿರಬಹುದು, ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬಹುದು, ಅಥವಾ ಟೈಮ್ ಕನ್ಸಂಪ್ಷನ್ ಸಿಗ್ಬಹುದು. ಒಂದು ಸಮಸ್ಯೆಗೆ ಪರಿಹಾರ ಸಿಗೋ ರೀತಿಯಾಗಿರ್ಬೋದು, ಸಂಭವನೀಯವಾಗಿರ್ಬೇಕು. ಸೊ ಇಂದಲ್ಲ ನಾಳೆ ಒಂದು ನಾವು ಹಾಕೊಂಡಿರ್ತಕ್ಕಂಥ ಎಫರ್ಟ್ಗೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ರೀತಿಯಾಗಿರ್ಬೇಕು. ಎಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ. ಸೊ ಇಲ್ಲ ಅಂತ ಅಂದ್ರೆ ಸೊ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ, ಗೈಡ್ ಎಲ್ಪ್ ತಗೊಂಡ್ರು ಆಗ್ತಾ ಇಲ್ಲ, ಇನ್ಸ್ಟಿಟ್ಯೂಷನ್ ಎಲ್ಪ್ ತಗೊಂಡ್ರು ಆಗ್ತಾ ಇಲ್ಲ. ಏನೋ ಒಂದು ಸಮಸ್ಯೆ ಬಂದಿದೆ, ಆ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅಂತ ಅಂದ್ರೆ ಓಕೆ, ಸೊ ಇಷ್ಟು ಜನದ ಎಫರ್ಟ್ ಇದೆ, ಇಷ್ಟು ದುಡ್ಡು ಖರ್ಚು ಮಾಡಿದ್ರು ಅದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಓಕೆ, ಎಷ್ಟು ದೂರ ಹೋದ್ರು, ಎಷ್ಟು ದೇಶಕ್ಕೆ ಹೋದ್ರು ಸಿಗ್ತಾ ಇಲ್ಲ ಅಂತಂದ್ರೆ ಅಂತ ಸಮಸ್ಯೆನೇ ತಗೋಬಾರ್ದು. ಓಕೆ, ಸೊ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಲ್ಲಿ ಆ ಸಮಸ್ಯೆ ಸಂಭವನೀಯವಾಗಿದೆಯೇ, ಅಸೆಸ್ ಮಾಡಲಿಕ್ಕೆ ಯೋಗ್ಯವಾಗಿದೆಯೇ ಅನ್ನೋದನ್ನ ನಾವು ನೋಡ್ಲೇಬೇಕಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಪೂರಕವಾದ ಎಲ್ಲಾ ಮಾಹಿತಿಗಳನ್ನು ಸಂಶೋಧಕ ಹೊಂದಿದಾಗ ಮಾತ್ರ ಸಮಸ್ಯೆಯನ್ನ ಅರ್ಥೈಸಿಕೊಳ್ಳಲು ಸಾಧ್ಯ ಆಗುತ್ತೆ. ಓಕೆ, ಸೊ ಕಂಪ್ಲೀಟ್ ಆಗಿ ಸೊ ಅದಕ್ಕೋಸ್ಕರ ಆಪರೇಷನ್ ಮೆಥಡಾಲಜಿ ಪಾರ್ಟ್ ಅಲ್ಲಿ ಆಪರೇಷನಲ್ ಡೆಫಿನೇಷನ್ ಮತ್ತೆ ಥಿಯರಿಟಿಕಲ್ ಡೆಫಿನೇಷನ್ ಅಂತ ಎರಡು ಆಸ್ಪೆಕ್ಟ್ ಅಲ್ಲಿ ಡೆಫಿನೇಷನ್ ಅನ್ನ ಕೇಳ್ತಾರೆ. ಥಿಯರಿಟಿಕಲ್ ಅಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಂತ ಅಂದ್ರೆ ಏನು, ಯಾರೋ ಒಬ್ರು ಹೇಳಿರ್ತಾರೆ, XYZ ಅನ್ನೋರು ಹೇಳಿರ್ತಾರೆ. ಸೊ ಅದನ್ನ ಕೋಟ್ ಮಾಡ್ಬೇಕಾಗತ್ತೆ. ಸ್ಟ್ರೆಸ್ ಅಂತ ಅಂದ್ರೆ ಏನು ಅಕಾರ್ಡಿಂಗ್ ಟು ಅವರ್ ಸ್ಟಡಿ. ಸೊ ಏನು, ಯಾರನ್ನ ಅಥವಾ ಯಾವ ಆಸ್ಪೆಕ್ಟ್ ಅನ್ನ ನಾವು ಸ್ಟ್ರೆಸ್ ಅಂತ ಕರಿತಾ ಇದೀವಿ. ಉದಾಹರಣೆಗೆ ಅಕಾಡೆಮಿಕ್ ಸ್ಟ್ರೆಸ್ ಅಂತಂದ್ರೆ ಏನು, ಅಕಾಡೆಮಿಕ್ ಸ್ಟ್ರೆಸ್ ಅಲ್ಲಿ ಬರೇ ಪಾಠ ಪ್ರವಚನಕ್ಕೆ ಮಾತ್ರ ಸೀಮಿತನಾ, ಇಲ್ಲ ಅಲ್ಲಿ ಬರ್ತಕ್ಕಂಥ ಇಂಟರ್ನಲ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ ಆಗುತ್ತಾ ಅಥವಾ ಎಕ್ಸ್ಕ್ಲೂಡ್ ಆಗುತ್ತಾ, ಅದ್ರ ಜೊತೆಗೆ ಅವರ ಪರ್ಸನಲ್ ಇಶ್ಯೂಗಳು ಸಹ ಇನ್ಕ್ಲೂಡ್ ಆಗುತ್ತಾ ಎಕ್ಸ್ಕ್ಲೂಡ್ ಆಗುತ್ತಾ, ಅಥವಾ ಅವರ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಪಿಯರ್ಸ್ ರಿಲೇಶನ್ಶಿಪ್, ಟೀಚರ್ಸು ಸ್ಟೂಡೆಂಟ್ಸ್ ದ ರಿಲೇಶನ್ಶಿಪ್, ಮತ್ತೆ ಅವರಲ್ಲಿ ಇರ್ತಕ್ಕಂಥ ಒಂದು ಮೈಂಡ್ ಸೆಟ್. ಸೊ ಕೆಲವರು ಏನ್ ಮಾಡ್ತಿರ್ತಾರೆ, ಓದ್ತಾ ಇರ್ತಾರೆ ಚೆನ್ನಾಗಿ. ಸೊ SSLC ಇನ್ನೇನು ಅರ್ಥ ಬರ್ತಿದ್ದಂಗೆ ಅವರು ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿ ಹೋಗ್ಬಿಡ್ತಾರೆ. ಸೊ ಅವ್ರದ್ದು ಕೌನ್ಸಿಲಿಂಗ್ ಮಾಡೋಕೆ ಹೋದ್ರೆ ಅವ್ರ ವಿಷಯವನ್ನ, ಸೊ ಏನೋ ಒಂದು ಪರ್ಸನಲ್ ಏನೋ ಒಂದು ಅಟ್ಯಾಚ್ ಆಗಿರುತ್ತೆ, ಅವ್ರಿಗೆ ಏನೋ ಒಂದು ಸಮಸ್ಯೆ ಬಂದ್ಬಿಡುತ್ತೆ. ಓಕೆ, ಆ ಸಮಸ್ಯೆ ಅವ್ರ ಅಕಾಡೆಮಿಕ್ಗೆ ರಿಲೇಟೆಡೇ ಅಲ್ಲ. ಸೊ ಆದ್ರೂ ಅವ್ರ ಪರ್ಫಾರ್ಮೆನ್ಸ್ ಏನಾಗ್ತಾ ಇರುತ್ತೆ, ಆ ಒಂದು ಕಾರಣದಿಂದ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಸಮಸ್ಯೆಗೆ ಒಳಗಾಗ್ತಾನೆ, ಅಥವಾ ಸ್ಟ್ರೆಸ್ಗೆ ಒಳಗಾಗ್ತಾನೆ. ಸೊ ಅಂತಹ ವಿಷಯಗಳನ್ನ ತೆಗೆದುಕೋಬೇಕಾ ಬೇಡ. ಓಕೆ, ಸೊ ಅಂದ್ರೆ ಸ್ಟ್ರೆಸ್ಗೆ ಕಾರಣ ಆಗುವಂತ ಅಂಶಗಳನ್ನ ನಾವು ಡಿಫೈನ್ ಮಾಡಬೇಕು. ಸೊ ಅದು ಆಪರೇಷನಲ್ ಡೆಫಿನೇಷನ್ಸ್ ಆಗುತ್ತೆ. ಸೊ ಎಲ್ಲ ವಿಷಯಗಳು ಸಹ ಕೇವಲ ನಾವು ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಅಕಾಡೆಮಿಕ್ಗೆ ರಿಲೇಟೆಡ್ ಆಗಿರುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಎಲ್ಲದೂ ಸಹ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸೇ ಕಾರಣ ಆಗುತ್ತೆ ಅಂತಾನು ಹೇಳಕ್ ಬರೋದಿಲ್ಲ. ಸೊ ಒಬ್ಬ ಮನುಷ್ಯ ಅಂತಾರೆ, ಸೊ ಅದಕ್ಕೆ ಒಂದು ಇಂಡಸ್ಟ್ರಿಯಲ್ ಸೈಕಾಲಜಿನ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಪೊಸಿಷನ್ಗೆ ಹೈಯರ್ ಮಾಡ್ಕೊಳ್ತಾರೆ. ಆ ಹೈಯರ್ ಮಾಡ್ಕೋಬೇಕಂತ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹೈಯರ್ ಮಾಡ್ಕೊಳಲ್ಲ, ಅಥವಾ ಇಂಥ ಕ್ವಾಲಿಫೈಡ್ ವ್ಯಕ್ತಿಯನ್ನು ಮಾತ್ರ ಏನೋ ಹೈಯರ್ ಮಾಡ್ಕೊಳಲ್ಲ. ಅವನ ಪರ್ಸನಾಲಿಟಿಯನ್ನ, ಅವನ ಇಂಟೆಲೆಕ್ಚುಯಲ್ ಲೆವೆಲ್ ಅನ್ನ, ಓಕೆ, ಅವನ ಸ್ಕಿಲ್ಸ್ ಅನ್ನ, ಅವರ ಫ್ಯಾಮಿಲಿಯನ್ನ, ಓಕೆ, ಸೊ ಅವ್ರದ್ದು ಏನ್ ಬ್ಯಾಗೇಜಸ್ ಇರುತ್ತಲ್ಲ ಆ ವ್ಯಕ್ತಿದು, ಸೊ ಎಲ್ಲದನ್ನು ಸಹ ಹೈಯರ್ ಮಾಡ್ಕೊಳ್ತಾರೆ. ಓಕೆ, ಒಬ್ಬ ವ್ಯಕ್ತಿ ಅಂತಂದ್ರೆ ಈಗ ನನ್ನ ಜೊತೆ ಕೇವಲ ನಾನು ಒಂದು ಬಾಡಿ ಬಂದಿರಲ್ಲ, ಸೊ ನನ್ನಲ್ಲಿ ಎಮೋಷನ್ಸ್, ಫೀಲಿಂಗ್ಸು ಏನೆಲ್ಲ ಇರುತ್ತೆ ಅದೆಲ್ಲ ನನಗೆ ಅಟ್ಯಾಚ್ ಆಗೇ ಇರುತ್ತೆ. ಸೊ ಅದು ನನ್ನ ಪರ್ಫಾರ್ಮೆನ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಪಾಸಿಟಿವ್ ಆಗಿತ್ತು ಅಂದರೆ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನೆಗೆಟಿವ್ ಆಗಿತ್ತು ಅಂದರೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಡಿಸ್ಟರ್ಬು ಮಾಡುತ್ತೆ, ಓಕೆ, ಝೀರೋ ಎಫೆಕ್ಟು ಮಾಡುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಒಂದು ಸಮಸ್ಯೆ ಯಾವ ರೀತಿಯಾಗಿದೆ ಅಂತ ಅಂದರೆ, ಓಕೆ, ಆ ಸಮಸ್ಯೆಯನ್ನು ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು. ಆ ಸಮಸ್ಯೆಯನ್ನು ನಾವು ಕಂಪ್ಲೀಟಾಗಿ ಒಂದು ವ್ಯಾಖ್ಯಾನ ಅಥವಾ ವ್ಯಾಪ್ತಿಯನ್ನು ಕೊಡಬೇಕು. ಸೊ ವ್ಯಾಪ್ತಿ ಅಥವಾ ವ್ಯಾಖ್ಯಾನವನ್ನು ಕೊಟ್ಟಾಗ ಮಾತ್ರ ಆ ಒಂದು ಆಬ್ಜೆಕ್ಟಿವ್ಸು, ಆ ಒಂದು ವೇರಿಯೇಬಲ್ಸ್ ಏನು ಅನ್ನೋದು ನಮಗೆ ಸುಲಭಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್,
ಸಂಶೋಧನೆಯಿಂದ ಪ್ರಯೋಜನವಿದೆಯೇ? ಓಕೆ, ಸೊ ಇದೊಂದು ಬಹಳ ಪ್ರಮುಖವಾದಂಥ ವಿಷಯ. ಎಸ್ಪೆಷಲಿ ಅಕಾಡೆಮಿಕ್ ರಿಸರ್ಚ್ ರಿಲೇಟೆಡ್ ಸ್ಟಡೀಸ್ ಅಂತ ಬಂದಾಗ ಸಂಶೋಧನೆಯಿಂದ ಪ್ರಯೋಜನವಿದೆಯೇ ಇಲ್ವೇ ಅನ್ನೋದು ಅಷ್ಟು ಸಿಗ್ನಿಫಿಕೆಂಟ್ ಅಂತ ಅನ್ಸಲ್ಲ. ಏನಕ್ಕೆ ಅಂತಾರೆ, ಅಕಾಡೆಮಿಕ್ ಪರ್ಪಸ್ಗೆ ಮಾಡಿದ್ದಾರೆ, ಸೊ ಒಂದು ಸ್ಟ್ರೆಸ್ ಲೆವೆಲ್ ಎಷ್ಟಿದೆ ನೋಡಿದ್ದಾರೆ, ಕೋಪಿಂಗ್ ಮೆಕ್ಯಾನಿಸಮ್ಸ್ ಎಷ್ಟಿದೆ ನೋಡಿದ್ದಾರೆ, ಸೊ ಇಷ್ಟಿದ್ರೆ ಇಷ್ಟಾಗುತ್ತೆ ಅಂತ ಏನೋ ಒಂದು ಮಾಡ್ತಾರೆ. ಸೊ ಸ್ಯಾಂಪಲ್ ಎಷ್ಟು ತೊಗೊಂಡಿರ್ತಾರೆ, 130 60 ತೆಗೆದುಕೊಂಡಿರ್ತಾರೆ. ಓಕೆ, ಸೊ ಅಥವಾ 120 ತೊಗೊಂಡಿರ್ತಾರೆ. ಸೊ ಅದನ್ನ ಒಂದು ಸಿಸ್ಟಮೆಟಿಕಲಿ ಮಾಡಿರೋದಿಲ್ಲ. ಸೊ ಆದರೂ ಅದಕ್ಕೊಂದು ಇವ್ಯಾಲ್ಯೂಯೇಷನ್ ಆಗುತ್ತೆ, ಅವನೊಂದು ಮಾರ್ಕ್ಸ್ ಕೊಟ್ಟು ಮಾರ್ಕ್ಸ್ ಬೇಸ್ ಮೇಲೆ ಅವ್ರನ್ನ ಪಾಸ್ ಮಾಡಿ ಕಳಿಸ್ಕೊಡ್ತಾರೆ. ಓಕೆ, ಸೊ ಇಲ್ಲಿ ಎಕ್ಸಾಕ್ಟ್ಲಿ ಕ್ವಶನ್ ಬರೋದು ಯಾವಾಗ, ಸಂಶೋಧನೆಯಿಂದ ಪ್ರಯೋಜನವಿದೆಯೇ. ಈಗ ದೊಡ್ಡ ಪ್ರಾಜೆಕ್ಟ್, ಫಾರ್ ಎಕ್ಸಾಂಪಲ್ ಚಂದ್ರಯಾನ ಅಂತಾನೆ ಇಟ್ಕೊಳ್ಳಿ. ಸೊ ಅಷ್ಟೊಂದು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದಕ್ಕೆ ಪ್ರತಿಫಲ ಏನು ಅನ್ನೋದನ್ನು ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏಕೆಂತಂದ್ರೆ ಎಲ್ಲ ಸಾರ್ವಜನಿಕ ಹಣ ಅದು. ಸೊ ಪ್ರತಿಯೊಬ್ಬರು ಅದೇನಾದ್ರು ಫೇಲ್ ಆಗ್ತಾ ಇದೆ. ಸೊ ಈಗ ಓಕೆ, ನಮ್ಮ ಇಸ್ರೋ ಎಷ್ಟೊಂದು ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ತಾ ಇದೆ. 10 ವರ್ಷ 20 ವರ್ಷ 30 ವರ್ಷ ಆದ್ರೂ ಒಂದೂ ಸಕ್ಸಸ್ ಆಗ್ತಾ ಇಲ್ಲ ಅಂತ ಅಂದಾಗ ನೆಕ್ಸ್ಟ್ ಇನ್ನೇನೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಾಗ ಅದಕ್ಕೆ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು ಅನ್ನೋ ಒಂದು ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಯಾಕೆಂತಂದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳು ಬರ್ತಾ ಇಲ್ಲ ಅಂತ ಅಂದಾಗ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ, ಅಥವಾ ಆ ಒಂದು ಇನ್ಸ್ಟಿಟ್ಯೂಷನ್ ಅನ್ನು ನಂಬಬೇಕು ಅಂತ ಅಂದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಒಂದು ರಿಲಯಬಿಲಿಟಿ, ಟ್ರಸ್ಟ್ ಫ್ಯಾಕ್ಟರ್ ಯಾವಾಗ ಡೆವಲಪ್ ಆಗುತ್ತೆ, ಸೊ ಅದರಿಂದ ಒಂದಲ್ಲ ಒಂದು ಕಾರಣದಿಂದ ಅದರಿಂದನೂ ಬೆನಿಫಿಟ್ ಆಗ್ತಾ ಹೋಗ್ಬೇಕು ಸಂಶೋಧನೆಯಿಂದ. ಸೊ ಈಗ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾ ಹೋಗುತ್ತೆ. ಸೊ ಬರೀ ಇಂಡಿಯಾದ ಮಾತ್ರನೇ ಅಲ್ಲ, ಬೇರೆ ಬೇರೆ ಕಂಟ್ರೀಸ್ಗಳು, ಯಾಕೆಂದರೆ ಚೀಫ್ ಆ್ಯಂಡ್ ಬೆಸ್ಟ್ ಆಗ್ತಾ ಇದೆ ಅಂತ ಕಾರಣಕ್ಕೆ ಸೊ ಎಂದಿಂದ ದೊಡ್ಡ ಮುಂದುವರೆದ ದೇಶಗಳು ಸಹ ಸೊ ನಮ್ಮ ಇಂಡಿಯಾದಿಂದ ಲಾಂಚಸ್ ಆಗ್ತಾ ಇರೋದನ್ನು ಸಹ ನಾವು ನೋಡ್ಬೋದು. ಓಕೆ, ಸೊ ಅದರಿಂದ ಏನಾಗ್ತಾ ಇದೆ, ಪ್ರಯೋಜನ ಇದೆಯಾ ಅಥವಾ ಇಲ್ವಾ? ಸೊ ಇದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯಾದ ಕ್ವೈರೀಸ್ಗಳು ಬರೋಲ್ಲ. ಸೊ ಅದರಿಂದ ಪ್ರಯೋಜನ ಇಲ್ಲ ಅನ್ನೋದೇನಾದರೂ ರಿಪೋರ್ಟ್ ಬಂತು, ಅಥವಾ ಎಷ್ಟು ಮಾಡಿದ್ರು ವೇಸ್ಟ್ ಅನ್ನೋ ಒಂದು ರಿಪೋರ್ಟ್ ಏನಾರ ಬಂತು ಅಂತಂದರೆ, ಅಥವಾ ಸಾಮಾನ್ಯ ಜನಕ್ಕೆ ಅದು ಅನ್ನಿಸ್ತಾ ಇದೆ ಅಂತ ಅಂದಾಗ ಸೊ ಏನು ಮಾಡುತ್ತೆ, ಸಾರ್ವಜನಿಕ ವಲಯದಿಂದ ಬಹಳ ಆಕ್ರೋಶ ಸಹ ಬರುತ್ತೆ. ಓಕೆ, ಸೊ ಈ ಅಕಾಡೆಮಿಕ್ ಅಂತ ಬಂದಾಗ ಮತ್ತೆ ಅದು ಈಗ ಕಾಮನ್ ಪೀಪಲ್ ದುಡ್ಡು ಏನಾದರೂ ಅದಕ್ಕೆ ವಿನಿಯೋಗ ಆಗಿದೆಯಾ? ಏಕೆಂತಂದರೆ ಅಕಾಡೆಮಿಕ್ ಪರ್ಪಸಲ್ಲೆಲ್ಲ ಸೊ ಯಾವುದು ಸಾರ್ವಜನಿಕರು ಹಣ ಯಾವುದು ಬರೋದಿಲ್ಲ. ಅವ್ರದ್ದು ಸಬ್ಜೆಕ್ಟು ಅಥವಾ ಸ್ಟೂಡೆಂಟು ಏನಿರುತ್ತೆ ಅವ್ರು ಮಾತ್ರ ಇನ್ವಾಲ್ವ್ ಆಗ್ತಾ ಇರುತ್ತೆ. ಅಕಾಡೆಮಿಕ್ ಪರ್ಪಸ್ಗೆ ಏನು ಮಾಡ್ಬೋದು ಅದನ್ನು ಮಾಡ್ತಾ ಇರ್ತಾರೆ ಅಷ್ಟೇ. ಸೊ ಇಲ್ಲಿ ಸಂಶೋಧನೆಯಿಂದ ಪ್ರಯೋಜನ ಇದೆಯಾ ಅಥವಾ ಇಲ್ವಾ ಅನ್ನೋದು ಬಹಳ ಪ್ರಮುಖ ಯಾವುದೇ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗೆ. ಸೊ ಏನಕ್ಕೆ ಅಂತ ಅಂದರೆ, ನಾವೆಲ್ಲ ಕೇಳಿದೀವಲ್ಲ ಏನೋ ಸರೋಜಿನಿ ವರದಿ. ಓಕೆ, ಸೊ ಇದೇ ಥರ ಬೇರೆ ಬೇರೆ ವರದಿಗಳನ್ನು ಸರ್ಕಾರಗಳಿಗೆ ಒಂದು ವರದಿಯನ್ನು, ರಿಪೋರ್ಟನ್ನು ಸಲ್ಲಿಸ್ತಾರೆ. ಅದು ಎಷ್ಟು ಒಂದು 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, ಸೊ ಒಂದಷ್ಟು ವರ್ಷಗಳ ಕಾಲ ಆ ಒಂದು ವರದಿಯನ್ನು ತಯಾರು ಮಾಡಲಿಕ್ಕೆ ತೊಗೊಂಡಿರ್ತಾರೆ. ಸೊ ಅದನ್ನು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಸೊ ನಾವೆಲ್ಲ ನೋಡಿರ್ತೀವಿ ಗೌರ್ಮೆಂಟ್ ಲೆವೆಲಲ್ಲಿ. ಸೊ ಆ ಒಂದು ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿ, ಅಪ್ರೂವಲ್ ಕೊಟ್ಟು ಇಂಪ್ಲಿಮೆಂಟ್ ಮಾಡಿ. ಓಕೆ, ಸೊ ಈಗ 7ನೇ ವೇತನದ್ದು ಏನೋ ಬಂದಿದೆ ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತ. ಸೊ 7ನೇ ವೇತನದ್ದು ಇಷ್ಟಿಷ್ಟು ಬೇರೆ ಬೇರೆ ಆ ಗೌರ್ಮೆಂಟ್ ಈ ಗೌರ್ಮೆಂಟಲ್ಲಿ ಕೊಡ್ತಾ ಇದೆ, ಇಂಪ್ಲಿಮೆಂಟ್ ಮಾಡಿದ್ರಿಂದ ಗೌರ್ಮೆಂಟ್ ಅದಕ್ಕೆ ಅಪ್ರೂವಲ್ ಕೊಡ್ತಾ ಇದೆ. ಅಂದರೆ ಆ ಒಂದು ಸಂಶೋಧನೆ ಏನೋ ಒಂದು ಮಾಡಿರ್ತಾರಲ್ಲ, ಸೊ ಆ ಸಂಶೋಧನೆ ಮಾಡೋದ್ರಿಂದ ಸೊ ಇಂತಿಷ್ಟ ಪ್ರಯೋಜನಗಳು ಆಗುತ್ತೆ, ಅದು ಇಂತಿಷ್ಟು ಪ್ರಯೋಜನಗಳು ಅಥವಾ ಇಷ್ಟು ಜನರಿಗೆ ಅಥವಾ ಇಂತಿಷ್ಟ ಕಮ್ಯುನಿಟಿಗೆ ಅಥವಾ ಇಂತಿಷ್ಟು ಪರ್ಸೆಂಟೇಜ್ಗೆ ಸಿಗ್ನಿಫಿಕೆಂಟ್ ಹೆಲ್ಪ್ಫುಲ್ ಇದೆ ಅನ್ನೋದು ಒಂದು ಅನ್ನಿಸ್ಬೇಕು ಯಾರಿಗಾದ್ರೂ ಸಹ. ಸೊ ಆಗಷ್ಟೇ ಮಾತ್ರ ಅದಕ್ಕೆ ಒಂದು ಗೌರವ ಸಿಗ್ತಾ ಹೋಗುತ್ತೆ, ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸಂಶೋಧನೆ ಕಾಂಪಿಟೆನ್ಸ್. ಓಕೆ, ಸೊ ಈಗೆಲ್ಲ ಕಾಂಪಿಟೇಷನ್ ಯುಗನೇ. ಅದು ಸಂಶೋಧನೆ ಇರಲಿ, ಒಂದು ಎಜುಕೇಷನ್ಸ್ ಇರಲಿ, ಒಂದು ಆಕ್ಯುಪೇಷನ್ಸ್ ಇರಲಿ, ಸೊ ಯಾವುದೇ ಫೀಲ್ಡ್ ಅಂತ ತೆಗೆದುಕೊಂಡ್ರು ಸಹ ಅಲ್ಲಿ ಒಂದು ಕಾಂಪಿಟೆನ್ಸ್ ಇದೆ. ಕಾಂಪಿಟೆನ್ಸ್ ಅಂತ ಅಂದರೆ
ಆ, ಒಂದು ಮಾಹಿತಿ, ಹೊಸ ಮಾಹಿತಿ, ಅಫ್ಕೋರ್ಸ್ ಯಾವುದೇ ಮಾಹಿತಿ ಆಗಿರಬಹುದು, ನಾನು ಅದನ್ನು ಇನ್ವೆಂಟ್ ಮಾಡಿದ್ದೀನಿ ಅಂತಂದ್ರೆ ನನ್ನ ಆ ಕ್ರೆಡಿಟ್ ನನಗೆ ಬರುತ್ತೆ. ಸೊ ಅದರ ಮಾಹಿತಿಯ ಒಂದು ಇಂಟೆನ್ಸಿಟಿ, ತೀಕ್ಷ್ಣತೆ ಆಧಾರದ ಮೇಲೆ ಅದಕ್ಕೆ ಸಿಗಬಹುದಾದಂಥ ಗೌರವಗಳು ಎಲ್ಲ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಆ ಗೌರವ ಮತ್ತೆ ಆ ಒಂದು ರೆಸ್ಪೆಕ್ಟ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಮನಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಎನಿ ಕೈಂಡ್ ಆಫ್ ಇರ್ಬೋದು. ಓಕೆ, ಏನು ಫಲಿತಾಂಶ ಅಂತ ಬಂದ್ರೆ ಅಥವಾ ಪ್ರತಿಫಲ ಅಂತ ಬಂದ್ರೆ, ಸೊ ಮನಿ ಅಂತಾನೆ ಇರಬೇಕು ಅಂತ ಏನಿಲ್ಲ, ಅದು ಯಾವ ಫಾರ್ಮ್ಯಾಟ್ ಅಲ್ಲಿ ಬೇಕಾದ್ರೂ ಇರಬಹುದು, ಆದ್ರೆ ಕಾಂಪಿಟೆನ್ಸ್ ಅಂತೂ ಇದ್ದೇ ಇರುತ್ತೆ. ಓಕೆ, ಸೊ ಕೆಲವು ಸಲ ಗುಡ್ ಅನ್ನಿಸ್ಕೊಂಡ್ರು ಸಾಕು, ಕೆಲವು ಸಲ ಬೇಷ್ ಅನ್ನಿಸ್ಕೊಂಡ್ರು ಸಾಕು ಅಲ್ಲ, ಸೊ ಅಲ್ಲಿ ದುಡ್ಡೇ ಬೇಕು ಅಂತ ಏನಿಲ್ಲ. ಸೊ ಕೆಲವು ಸಲ ಬೇಷ್ ಅನ್ನಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ದುಡ್ಡೇ ಬರಬೇಕು, ಆದರೆ ಕಾಂಪಿಟೆನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಅದು ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಅದು ಇನ್ನು ಯಾವುದೇ ಕೈಂಡ್ ಆಫ್ ಫೈನಾನ್ಷಿಯಲ್ಲು, ನಾನ್ ಫೈನಾನ್ಷಿಯಲ್ಲು, ಏನೋ ರೈನ್ಫೋರ್ಸ್ಮೆಂಟ್ ಅಂತ ಕರೀತಾರೆ. ಓಕೆ, ಆ ರೈನ್ಫೋರ್ಸ್ಮೆಂಟ್, ಆ ಮೋಟಿವೇಶನ್ಸ್ ಇರಬೇಕು. ಸೊ ಮೋಟಿವೇಶನ್ಸು ಕಾಂಪಿಟೇಷನ್ಸ್ ಇತ್ತು ಅಂತಾರೆ ಆಬ್ವಿಯಸ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಸಂಶೋಧಕನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಮಸ್ಯೆಯು ಸಂಶೋಧಕನಿಂದ ಅವನು ಪರೀಕ್ಷಿಸುವಂತಹ ಮನೋಭಾವ ಮತ್ತು ಅರ್ಹತೆಗಳಿರಬೇಕು. ಫಸ್ಟ್ ಆಫ್ ಆಲ್, ಗುರುತಿಸಿರುವ ಸಮಸ್ಯೆಗೆ ಸಂಬಂಧಿಸಿದಂತಹ ಸಿದ್ಧಾಂತಗಳ ವಿಚಾರಗಳು, ಕಾನೂನುಗಳಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನು ಆತ ಹೊಂದಿರಬೇಕು. ಓಕೆ, ಸೊ ಯಾವಾಗ ಸೊ ಇಟ್ ಇಸ್ ಮೋರ್ ಕಾಂಪಿಟೆನ್ಸ್ ಅಂತ ಅನ್ನಿಸ್ಕೋಬೇಕು ಅಂತ ಅಂದ್ರೆ, ಜೊತೆಗೆ ಈ ಯಶಸ್ವಿ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ನಾಲೆಡ್ಜ್, ಸಂಶೋಧನಾ ವಿನ್ಯಾಸ ಇರಬಹುದು, ಸಂಖ್ಯಾಶಾಸ್ತ್ರಗಳು ಇರಬಹುದು, ತೆಗೆದುಕೊಂಡಿರ್ತಕ್ಕಂಥ ವಿಧಾನಗಳು ಇರಬಹುದು. ಓಕೆ, ಸೊ ಅದನ್ನು ನಾನು ಎಷ್ಟು ಬೇಗ ರೀಚ್ ಮಾಡ್ತೀನಿ. ಸೊ ಕೆಲವೊಂದು ವಿಷಯಗಳಿಗೆ ಏನೋ ಇನ್ ಟರ್ಮ್ಸ್ ಆಫ್ ಟೈಮ್ ಕನ್ಸಂಪ್ಷನ್ ಅಂತ ಬಂದಾಗ ಟೈಮ್ಸ್ ಎಲ್ಲ ಕೌಂಟ್ ಆಗಲ್ಲ, ಆದರೆ ಕೆಲವೊಂದು ರಿಸರ್ಚ್ ಆಕ್ಟಿವಿಟೀಸ್ಗಳಿಗೆ ಸೊ ಬೇಗ ಈ ಕಾಂಪಿಟೆನ್ಸ್ ಅಂತ ಅಂದಾಗ ಎಷ್ಟು ಬೇಗ ಉತ್ತರವನ್ನು ಕಂಡ್ಕೊತೀನಿ, ಎಷ್ಟು ಬೇಗ ಆ ವರದಿಯನ್ನು ಮಂಡಿಸ್ತೀನಿ, ಅದನ್ನು ಅಪ್ರೂವಲ್ ತೆಗೆದುಕೊಳ್ತೀನಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಸಂಶೋಧನೆ ಅದು ಹೋಗ್ತಾ ಇರೋ ಸ್ಪೀಡ್ಗೆ ನಾವು ಬಿಟ್ಟರೆ, ಸೊ ಅದೊಂದು 5 ಇಯರ್ಸು, 10 ಇಯರ್ಸು, 15 ಇಯರ್ಸು ಈ ಥರ ಹೋಗ್ತಾ ಇರುತ್ತೆ. ಬಟ್ ಅದನ್ನು ನಾವು ಎಷ್ಟು ನಮ್ಮ ಆಸಕ್ತಿಗೆ ತಕ್ಕಂತೆ ನಾವು ಮಾಡ್ಕೊಳ್ತಾ ಹೋಗ್ತೀವಿ, ಎಷ್ಟು ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ನಾವು ರೀಚ್ ಆಗ್ತಾ ಹೋಗ್ತೀವಿ, ಅದು ನಿಂತ್ಕೊಳ್ತಾ ಹೋಗುತ್ತೆ. ನೆಕ್ಸ್ಟ್ ಆಸ್ಪೆಕ್ಟ್, ಆಸಕ್ತಿ ಮತ್ತು ಉಲ್ಲಾಸದಾಯಕತೆ. ಸಂಶೋಧಕನು ತೆಗೆದುಕೊಂಡಿರುವ ಕ್ಷೇತ್ರ ಬಹಳ ಮುಖ್ಯ. ಸಮಸ್ಯೆ ಬಗ್ಗೆ ಆಸಕ್ತಿ ಇದೆಯಾ ಇಲ್ವಾ ಅದು ಬಹಳ ಮುಖ್ಯ. ಆ ಸಮಸ್ಯೆಯನ್ನ ಪರಿಹರಿಸಲು ಆತನಲ್ಲಿರ್ತಕ್ಕಂಥ ಒಂದು ಉಲ್ಲಾಸದಾಯಕ, ಅದು ಸಹ ಬಹಳ ಮುಖ್ಯ. ಆತನಿಗೆ ಆ ವಿಷಯದಲ್ಲಿ ಇರ್ತಕ್ಕಂತಹ ಜ್ಞಾನ, ಅದು ಮುಖ್ಯ. ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪಡೆದುಕೊಳ್ಳುವಂತಹ, ಅದರ ಉತ್ತರವನ್ನು ಪಡೆದುಕೊಳ್ಳಬೇಕಾಗಿರುವಂತಹ ಒಂದು ಉತ್ಸಾಹಕತೆ ಇದೆಯಾ ಇಲ್ವಾ. ಸೊ ಇಷ್ಟನ್ನು ಸಹ ಬಹಳ ಪ್ರಮುಖ ಪಾತ್ರಗಳನ್ನು ವಹಿಸುತ್ತೆ ಯಾವುದೇ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ. ಹಾಗೂ ಈ ವಿಷಯದ ಬಗ್ಗೆ ಅರ್ಥಪೂರ್ಣವಾಗಿ ಕುತೂಹಲಕಾರಿಯಾಗಿ ಸಂಶೋಧಕನು ಅದನ್ನು ನೋಡಬೇಕಾಗುತ್ತೆ. ಸೊ ಆಗ ಯಾವುದಾದ್ರೂ ಒಂದು ಸಂಶೋಧನೆ ಸಕ್ಸಸ್ ಆಗಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಇದೆಯಾ ಇಲ್ವಾ, ಆ ರಿಸರ್ಚರ್ಗೆ ಈ ಆಸಕ್ತಿ ಮತ್ತು ಉಲ್ಲಾಸದಾಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ನೋಡಬೇಕಾಗುತ್ತೆ. ಓಕೆ, ಸೊ ಇಲ್ಲ ಈಗ ಅಕಾಡೆಮಿಕ್, ಫಾರ್ ಎಕ್ಸಾಂಪಲ್ PhD ಸ್ಕಾಲರ್ಸ್ಗಳು ಇರ್ತಾರಲ್ಲ, ಸ್ಕಾಲರ್ಸ್ಗಳನ್ನು ನಾವು ನೋಡಿದ್ರೆ ಆಲ್ಮೋಸ್ಟ್ ಆಲ್, ಸೊ ಇನ್ನೊಬ್ರು ಹೇಳಿದ್ರು, ನನ್ನ ಫ್ರೆಂಡ್ ಹೇಳ್ದ, ಅಥವಾ ಸೊ ಇದು ತುಂಬ ಡೇಟಾ ಈಸಿಯಾಗಿ ಸಿಗುತ್ತಂತೆ, ಅಥವಾ ಈ ಸಮಸ್ಯೆಗೆ ಬೇಗ ನಾವು ಆ ಉತ್ತರಗಳನ್ನು ಪಡ್ಕೋಬಹುದು. ಸೊ ಈ ರೀತಿಯಾದಂತಹ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಸೊ ಕೆಲವೊಂದು ಯೂನಿವರ್ಸಿಟೀಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಮೈಸೂರು ಯೂನಿವರ್ಸಿಟಿನಲ್ಲಿ ಏನು ಮಾಡುತ್ತೆ ಅಂದರೆ, ಇಂಟರ್ವ್ಯೂ ಸಂದರ್ಭದಲ್ಲೇ ಒಂದು ಪ್ರಪೋಸಲನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಏನು, ನಿನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು, ಸೊ ಅದಕ್ಕೆ ಸಂಬಂಧಿಸಿದಂಥ ಜ್ಞಾನ ನಿನ್ನಲ್ಲಿ ಎಷ್ಟಿದೆ ಅದನ್ನು ಅಸೆಸ್ ಮಾಡ್ತಾರೆ. ಆ ಅಸೆಸ್ ಮಾಡೋದ್ರ ಮೇಲೆ ಈಸ್ ಎಲಿಜಿಬಲ್ ಅಥವಾ ಏನೋ ನಾಟ್ ಎಲಿಜಿಬಲ್, ಅಥವಾ ಕೊಡಬೇಕಾ PhD ಸೀಟಾ ಅಥವಾ ಇಲ್ಲ ಅನ್ನೋದನ್ನು ಅಸೆಸ್ ಮಾಡ್ಬಿಡ್ತಾರೆ. ಕೊಡಬೇಕೋ ಬೇಡವೋ ಅಂತ ನಿರ್ಧರಿಸ್ಬಿಡ್ತಾರೆ. ಆದರೆ ಕೆಲವೊಂದು ಯೂನಿವರ್ಸಿಟೀಸ್ಗಳು ಅದನ್ನೆಲ್ಲ ನೋಡೋಕೆ ಹೋಗೋದಿಲ್ಲ. ಫಸ್ಟ್ ಅಡ್ಮಿಷನ್ ಆಗಬೇಕು, ನೆಕ್ಸ್ಟ್ ಪ್ರೊಸೆಸ್ ಹೋಗ್ತಾ ಹೋಗುತ್ತೆ. ಸೊ ಇವ್ಯಾಲ್ಯೂಯೇಟ್ ಮಾಡೋ ಅಂಥವ್ರು ಈ ಆಸಕ್ತಿ, ಅಭಿರುಚಿ, ಉಲ್ಲಾಸದಾಯಕತೆ, ಓಕೆ, ಸೊ ನಾಲೆಡ್ಜು ಇದೆಯೋ ಅಥವಾ ಇಲ್ವೋ, ಸೊ ಕುತೂಹಲಕಾರಿಯಾದಂಥ ಅಂಶಗಳ ಮೇಲೆ ಹೆಚ್ಚು ಏನೋ ಆಸಕ್ತಿಯನ್ನು ಬೆಳೆಸ್ತಾ ಇದ್ರೆ, ಸೊ ಆಬ್ವಿಯಸ್ಲಿ
ಗೈಡು ಅಥವಾ ಸೂಪರ್ವೈಸರ್ಸು ಅದನ್ನು ಆದಷ್ಟು ಬೇಗ ಅಂತಹ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೆಕ್ಸ್ಟು, ಆರ್ಥಿಕವಾಗಿ ಸದೃಢನಾಗಿದೆಯಾ, ಅಗತ್ಯವಿರುವ ಸಮಯ ಇದೆಯಾ. ಸೊ ಈ ಎರಡು ವಿಷಯಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ಸೊ ಅಗತ್ಯವಿರತಕ್ಕಂಥ ಸಮಯ ಮತ್ತೆ ಅಗತ್ಯವಿರತಕ್ಕಂತಹ ಒಂದು ಫೈನಾನ್ಷಿಯಲ್ ಆಸ್ಪೆಕ್ಟ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಮರ್ಥ್ಯ ಇದೆಯಾ ಅಥವಾ ಇಲ್ವೋ. ಓಕೆ, ಯಾವುದಾದ್ರೂ ಒಂದು ರಿಸರ್ಚ್, ಒಬ್ಬ ಸಂಶೋಧನೆ ವಿದ್ಯಾರ್ಥಿಯಾಗಿ ಜಾಯಿನ್ ಆಗ್ತಾ ಇದ್ದೇನೆ ಒಂದು ಸಂಸ್ಥೆಗೆ, ಅಥವಾ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ನಾವು ಮಾಡ್ತಾ ಇದ್ವಿ ಯಾವ್ದಾದ್ರು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಂತ ಅಂದಾಗ ಈ ಎರಡೂ ಸಹ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ಸೊ ನಾವು ಅಕಾಡೆಮಿಕ್ ರಿಸರ್ಚ್ ಆಕ್ಟಿವಿಟೀಸ್ ಅಂತ ನಾವು ನೋಡೋದೇ ಆದರೆ ನಾವು 5 years 6 years ತೆಗೆದುಕೊಳ್ಳುತ್ತೆ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ಕೋಬೇಕು ಅಂತ ಅಂದರೆ ಸಾಧ್ಯ ಆಗೋದಿಲ್ಲ. 6 months ಒಳಗೆ ಒಂದು ಸೆಮಿಸ್ಟ್ರಲ್ಲಿ ಏನು ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ಬೋದು ಅಂತ ಆಬ್ಜೆಕ್ಟ್ಗಳನ್ನೇ ಹಾಕೋಬಹುದು. ಸೊ ಈ ಥರ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದರೆ, ಮತ್ತೆ ಎಷ್ಟು ಖರ್ಚು ಮಾಡಬಹುದು, ಒಬ್ಬ ವಿದ್ಯಾರ್ಥಿ ಎಷ್ಟು ಖರ್ಚು ಮಾಡಬಹುದು, ಅಥವಾ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಎಷ್ಟು ಖರ್ಚು ಮಾಡಬಹುದು. ಓಕೆ, ಅದಕ್ಕೆ ಆತನಲ್ಲಿ ಅಗತ್ಯವಾದ ಸಂಪನ್ಮೂಲಗಳು ಇದಾವೆ ಅಥವಾ ಇಲ್ವೇ. ಸೊ ಇದನ್ನ ಬಹಳ ಖಾತ್ರಿ ಮಾಡ್ಕೋಬೇಕಾಗುತ್ತೆ ಅಥವಾ ಖಚಿತ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್. ಸೊ ಇದೆಲ್ಲ ಆಯಿತು. ಓಕೆ, ನೆಕ್ಸ್ಟ್ ಆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಥವಾ ಯೂನಿವರ್ಸಿಟಿ ಅಥವಾ ಒಂದು ಡಿಪಾರ್ಟ್ಮೆಂಟ್ನ ಕನ್ಸಿಡರೇಷನ್ ಏನು. ಓಕೆ, ಸೊ ಅದಕ್ಕೆ ನೈತಿಕತೆ, ಮಾರಲ್ ಆಸ್ಪೆಕ್ಟ್ ಅಂತ ಇರುತ್ತೆ. ಸೊ ಈ ಥರದ್ದು ಆಸ್ಪೆಕ್ಟ್ಗಳನ್ನು ಮಾಡಬಹುದಾ, ಮಾಡಬಾರ್ದಾ, ಮಾಡಿದ್ರೆ ಯಾವ ಇತಿಮಿತಿಗಳಲ್ಲಿ ಮಾಡಬೇಕು. ಓಕೆ, ಯಾವ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕು, ಆರ್ಥಿಕ ಸಮಸ್ಯೆಗಳನ್ನು ಹೊಂದಿಸಿಕೊಳ್ಳುವಂಥದ್ದು, ಕಾಲಾವಧಿ ಮಾಹಿತಿಗಳನ್ನು ಪಡೆಯುವಂಥದ್ದು, ಸಲಕರಣೆಗಳನ್ನು ಹೊಂದಿಸ್ಕೊಳ್ಳುವಂಥದ್ದು, ವರದಿಗಳನ್ನು ತಯಾರಿಸುವಂಥದ್ದು. ಸೊ ಹೀಗೆ ಅದರದೇ ಆದಂಥ ಒಂದು ಟೈಮ್ ಕನ್ಸಂಪ್ಷನ್ಸ್ ಇರ್ಬೋದು, ಫೈನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು. ಸೊ ಎಲ್ಲದೂ ಇರುತ್ತೆ. ಓಕೆ, ಸೊ ಒಂದು ಗೌರ್ಮೆಂಟ್ ಫಾರ್ ಎಕ್ಸಾಂಪಲ್ NGOsಗಳಿಗೆ ಒಂದು ಪ್ರಾಜೆಕ್ಟ್ಗಳನ್ನು ಕೊಡ್ತಾರೆ. ಓಕೆ, ಏಕೆಂದರೆ ಎಲ್ಲ ಔಟ್ ರಿಸೋರ್ಸ್ ಇದರಲ್ಲಿ ಕೊಡೋದ್ರಿಂದ ಗೌರ್ಮೆಂಟ್ ಕೆಲವೊಂದು ರಿಸರ್ಚ್ ಆಕ್ಟಿವಿಟೀಸ್ಗಳಿಗೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ನು NGOsಗಳಿಗೆ ಗುತ್ತಿಗೆ ಏನೋ ಥರ ಕೊಡ್ತಾರೆ. ಸೊ ಅವ್ರು ಏನು ಮಾಡಬೇಕು, NGOs ಅವರು ಟೆಂಡರನ್ನು ಕರ್ಕೊಂಡಾದ್ಮೇಲೆ ಏನು ಡಿಪಾರ್ಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅದ್ರ ಪ್ರಕಾರ ಫುಲ್ಫಿಲ್ ಮಾಡುವಂಥ ಜವಾಬ್ದಾರಿ ಆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್. ಆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗೂ ಸಹ ಒಂದು ಎಬಿಲಿಟಿ, ಅದನ್ನೆಲ್ಲ ಮಾಡುವಂತಹ ಒಂದು ಕೌಶಲ್ಯತೆ ಇದೆಯಾ ಇಲ್ವಾ ಅನ್ನೋದು ಸಹ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ನೆಕ್ಸ್ಟ್ ರಿಸರ್ಚ್ ಪ್ರಪೋಸಲ್. ರಿಸರ್ಚ್ ಪ್ರಪೋಸಲ್ ಅನ್ನು ತಯಾರಿಸುವಂಥದ್ದು. ಓಕೆ, ರಿಸರ್ಚ್ ಅನ್ನು ಕಂಡಕ್ಟ್ ಮಾಡೋದಕ್ಕೂ ಮುಂಚೆ ಟೆಂಟೇಟಿವ್ ರಿಸರ್ಚ್ ಪ್ರೊಸೀಜರ್ಸ್ ಅನ್ನು ನಾವು ನೋಡಬೇಕಾಗುತ್ತೆ. ಟೆಂಟೇಟಿವ್ ರಿಸರ್ಚ್ ಪ್ರೊಸೀಜರ್ ಅಂತ ಅಂದರೆ ಒಂದು ಸಂಶೋಧನೆ ಯಾವ ದಾರಿಯಲ್ಲಿ ಸಾಗಬೇಕು, ಆ ದಾರಿಯಲ್ಲಿ ಸಾಗಿದ್ರೆ ಯಾವ ರೀತಿಯಾದಂತಹ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಟೈಟಲ್ ಆದ ಮೇಲೆ ಫಸ್ಟ್ ಆಫ್ ಆಲ್ ಅದು ಫೈನಲೈಸ್ ಆಗಬೇಕು. ಏಕೆಂತ ಅಂದರೆ ಟೈಟಲ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ನಾವು ಇನಿಷಿಯಲ್ ಸ್ಟೇಜಲ್ಲಿ ಒಂದು ಹೈಪೋಥಿಸ್ ಅಥವಾ ಒಂದು ಟೆಸ್ಟ್ ವೇರಿಯಬಲ್ಸ್ ಇಟ್ಕೊಂಡಿದ್ದೀವಿ. ಒಂದು 6 months ಅಥವಾ 1 year ಆದಮೇಲೆ ಅಲ್ಲಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಅಥವಾ ಟೈಟಲ್ ಗತಿನೇ ಚೇಂಜ್ ಆಗ್ತಾ ಇದೆ ಅಂತ ಅಂದಾಗ ಸೊ ರಿಲಯಬಿಲಿಟಿಯನ್ನು ಕಳ್ಕೊಂಡ್ಬಿಡುತ್ತೆ. ಅಥವಾ ನಾವು ಈ ರೀತಿಯಾದಂಥ ಸಂಶೋಧನೆ ಟೈಟಲನ್ನು ಹೊಂದಿರಬಾರ್ದಾಗಿತ್ತು, ಬೇರೆ ಫಾರ್ಮ್ಯಾಟಲ್ಲಿ ಮಾಡಬೇಕಾಗಿತ್ತು ಅಂತ ಆಫ್ಟರ್ 2 years 3 years ಏನಾದ್ರು ಅನ್ಸಿದ್ರೆ ಓಕೆ, ಅಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಮತ್ತೆ ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅದ್ರ ಡೈರೆಕ್ಷನ್ನೇ ಬೇರೆ ಬೇರೆ ಚೇಂಜಸ್ ಆಗ್ತಾ ಹೋಗ್ಬೋದು. ಸಂಶೋಧನಾ ಒಂದು ಗತಿನೇ ಬದಲಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟೈಟಲನ್ನು ನಾವು ಫೈನಲೈಸ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಅದಕ್ಕೆ ಬಹಳ ಮಹತ್ವವನ್ನು ಕೊಡಬೇಕಾಗುತ್ತೆ. ಓಕೆ, ಸೊ ಏನು ಸಂಶೋಧನೆ ಏನು ಮಾಡಕ್ಕೆ ಹೊರಟಿದ್ದೀವಿ, ಸೊ ಸಂಶೋಧನೆ ಟೈಟಲನ್ನು ಮಾಡಬೇಕು ಅಂತಂದರೆ ಸೊ ಅದಕ್ಕೆ ಒಂದಷ್ಟು ಸ್ಟ್ರಕ್ಚರ್ಸ್ ಅಂತ ಕರೀತಾರೆ. ಸೊ ಇಂತಿಷ್ಟ ವಿಷಯಗಳು ಅದರಲ್ಲಿ ಇರಬೇಕು. ಸೊ ಸಂಶೋಧನಾ ಟೈಟಲ್ 1 word ನಾವು ಕರೆಯೋದಕ್ಕಾಗಲ್ಲ.
ಓಕೆ, ಸೊ ಈಗ ಸ್ಪೇಸ್ ರಿಸರ್ಚ್ ಅಂತ ಇಟ್ಕೊಳ್ಳಿ, ಏನೋ ಚಂದ್ರಯಾನ 2 ಟೈಟಲ್ ಯಾವ ಥರ ಇರುತ್ತೆ, ಸೊ ಈ ಥರ ಸಿಂಪಲ್ ಆಗಿರುತ್ತೆ. ಆದರೆ ನಮ್ಮ ಅಕಾಡೆಮಿಕ್ ರಿಲೇಟೆಡ್ ರಿಸರ್ಚ್ ಟೈಟಲನ್ನು ಇಡಬೇಕು ಅಂತಂದರೆ ಒಂದು ವರ್ಡಲ್ಲಿ ನಾವು ಅದನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಆಗೋಲ್ಲ. ಓಕೆ, ಸೊ ಏನನ್ನ ಆಬ್ಜೆಕ್ಟಿವ್ಸ್ಗಳನ್ನು ತೆಗೆದುಕೊಳ್ತಿದ್ದೀವಿ, ಯಾರ ಮೇಲೆ ಆ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದೀವಿ, ಯಾವ ಮೆಥಡ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಯಾವ ಏರಿಯಾವನ್ನು ನಾವು ಅಥವಾ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಷ್ಟನ್ನು ಸೇರಿಸಿ ಒಂದು ಟೈಟಲನ್ನು ತಯಾರು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಸ್ಟಡಿ ಆನ್ ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಮಾಂಗ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇನ್ ಬೆಂಗಳೂರು ರೂರಲ್, ಅಥವಾ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಬಿಟ್ವೀನ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಆಫ್ ಬೆಂಗಳೂರು ನಾರ್ತ್. ಓಕೆ, ಸೊ ಇದರಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ಕೊಳ್ತಾ ಇದ್ದೀವಿ, ಕಂಪ್ಯಾರಿಟಿವ್ ಸ್ಟಡಿ. ನೆಕ್ಸ್ಟ್ ಏನನ್ನು ವೇರಿಯೇಬಲ್ ತೊಗೊಳ್ತಾ ಇದ್ವಿ, ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಯಾರ ಮೇಲೆ ಮಾಡ್ತಾ ಇದ್ವಿ, ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್. ಸೊ ಯಾವ ಏರಿಯಾದ ಮೇಲೆ ಮಾಡ್ತಾ ಇದ್ವಿ, ಇನ್ ಬೆಂಗಳೂರು ಸೌತ್. ಸೊ ಇಷ್ಟು 4 ಕಾಂಪೊನೆಂಟ್ ಇರುತ್ತೆ. ಒಂದು ಟೈಟಲ್ ಅಂತ ತೆಗೆದುಕೊಂಡಾಗ ಆ ಟೈಟಲಲ್ಲಿ ಇಷ್ಟು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಎಲಿಮೆಂಟನ್ನು ಆ ಟೈಟಲಲ್ಲಿ ನಾವು ಜೋಡಿಸ್ಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಂದು ಟೈಟಲನ್ನು, ಸೊ ಅದಕ್ಕೆ ಒಂದು ಅಬ್ಸ್ಟ್ರಾಕ್ಟ್ ಅಂತ ಕರೀತಾರೆ. ಸೊ ಯಾವಾಗ ಒಂದು ಸಂಶೋಧನೆ ಕಂಪ್ಲೀಟ್ ಆಗುತ್ತೋ, ಕಂಪ್ಲೀಟ್ ಆದ ನಂತರ ಒಂದು ಸಾರಾಂಶವನ್ನು ಬರಿಬೇಕು. ಸೊ ಅದು ಒಂದು ಸಾರಾಂಶ ಎಷ್ಟಲ್ಲಿರುತ್ತೆ, ಒಂದು ಪೇಜಲ್ಲಿ ಇರ್ಬೋದು ಮ್ಯಾಕ್ಸಿಮಮ್ ಅಂತಾರೆ, ಅಥವಾ ಒಂದು ಪ್ಯಾರಾಗ್ರಾಫಲ್ಲಿ ಇರ್ಬೋದು. ಓಕೆ, ಸೊ ಒಂದು ರಿಸರ್ಚ್ ಸಂಶೋಧನೆ ಒಂದು ರಿಪೋರ್ಟ್ ಒಂದು 50, 60, 100, 150 ಪೇಜಸ್ ಇದೆ ಅಂತ ಅಂದರೆ ಅಬ್ಸ್ಟ್ರಾಕ್ಟ್ ಕೇವಲ ಒಂದು ಪೇಜಲ್ಲಿ ಇರುತ್ತೆ. ಓಕೆ, ಸೊ ಆ ಪೇಜ್ ಓದಿದ್ರೆ ಸಾಕು, ಸೊ ಆ ಕಂಪ್ಲೀಟ್ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ನಾವು ಅರ್ಥ ಮಾಡ್ಕೋಬಹುದು. ಸೊ ಅದೇ ಥರ ಒಂದು ಟೈಟಲಿಂದ ಸೊ ದ ಓವರ್ ಆಲ್ ಒಂದು ಸಂಶೋಧನೆಯ ಗತಿಯನ್ನು ನಾವು ಅರ್ಥ ಮಾಡ್ಕೊಳೋ ರೀತಿಯಾಗಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಎ ಸ್ಟಡಿ ಅಥವಾ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಬಿಟ್ವೀನ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇನ್ ಬೆಂಗಳೂರು ಸೌತ್. ಓಕೆ, ಸೊ ಅದರಲ್ಲಿ ಏನು ಅರ್ಥ ಆಗ್ಬೋದು, ಇದೊಂದು ಕಂಪ್ಯಾರಿಟಿವ್ ಸ್ಟಡಿ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಕಂಪ್ಯಾರಿಟಿವ್ ಮಾತ್ರ ಮಾಡ್ತಾ ಇದ್ದಾರೆ. ಏನನ್ನು ಕಂಪೇರ್ ಮಾಡ್ತಾ ಇದ್ದಾರೆ, ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮನ್ನು ಯಾರ ಜೊತೆ ಅಥವಾ ಯಾರ ನಡುವೆ ಕಂಪೇರ್ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ನ ನಡುವೆ ಸ್ಟ್ರೆಸ್ಸು ಮತ್ತು ಕೋಪಿಂಗ್ ಮೆಕ್ಯಾನಿಸಮನ್ನು ಕಂಪೇರ್ ಮಾಡ್ತಾ ಇದ್ದಾರೆ, ಅನಲೈಸ್ ಮಾಡ್ತಾ ಇದ್ದಾರೆ. ಸೊ ಯಾರ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಬೆಂಗಳೂರು ಸೌತ್. ಸೊ ಇದು ಡೈರೆಕ್ಷನ್. ಒಂದು ಸಂಶೋಧನಾ ಟೈಟಲ್ ಯಾವ ರೀತಿಯಾಗಿರಬೇಕು ಅಂತಂದರೆ, ಸೊ ಇಷ್ಟು ಡೈರೆಕ್ಷನನ್ನು ಅದು ಏನೋ ಅರ್ಥ ಮಾಡಿಸೋ ರೀತಿಯಾಗಿ ಇರಬೇಕು. ರಿಸಲ್ಟ್ ಯಾವ ರೀತಿ ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಅಥವಾ ನ್ಯೂಟ್ರಲ್ ಇರಲಿ, ಸೊ ದಟ್ ಈಸ್ ಡಿಫ್ರೆಂಟ್. ಬಟ್ ನಾವು ಅಂದ್ಕೊಂಡಿರ್ತಕ್ಕಂಥ ಒಂದು ಇದು ಟೆಂಟೇಟಿವ್ ಹೈಪೋಥಿಸಿಸು ಆಬ್ಜೆಕ್ಟಿವ್ಸ್ ಯಾವ ರೀತಿಯಾಗಿರಬೇಕು, ಈ ಡೈರೆಕ್ಷನಲ್ಲಿ ಇರಬೇಕು. ಓಕೆ, ಸೊ ನಾವು ರಿಸರ್ಚ್ ಪ್ರಪೋಸಲ್ ಏನಕ್ಕೆ ಬಹಳ ಪ್ರಮುಖ ಅಂತ ಅಂದರೆ, ರಿಸರ್ಚ್ ನಾವು ಮೆಥಡಾಲಜಿಯನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ, ಕಂಪ್ಲೀಟ್ ಮೆಥಡಾಲಜಿ ನಮಗೆ A to Z ಅರ್ಥ ಆಗಿದೆ ಅಂತ ಅಂದಾಗ ಮಾತ್ರ ಟೈಟಲನ್ನು ನಾವು ಫೈನಲೈಸ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಟೈಟಲ್ ಫೈನಲೈಸ್ ಆಗ್ದಲ್ಲೇ ನಾವು ಮೆಥಡಾಲಜಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಮೆಥಡಾಲಜಿಯನ್ನು ಮಾಡ್ದಲೇ ಟೈಟಲನ್ನು ಫೈನಲೈಸ್ ಮಾಡ್ಲಿಕ್ಕಾಗೋದಿಲ್ಲ. ಓಕೆ, ಸೊ ಅಲ್ಲಿ ಏನಿದೆ 4 ಎಲಿಮೆಂಟ್ ಬರುತ್ತೆ. ಸೊ 4 ಎಲಿಮೆಂಟನ್ನು ಒಂದು ಟೈಟಲನ್ನು ನಾವು ಈಸಿಯಾಗಿ ನೋಡ್ತಾ ಹೋದರೆ, ಸೊ ಆಲ್ಮೋಸ್ಟ್ ಆಲ್ ಒಂದು 50% ಆಫ್ ದ ರಿಸರ್ಚ್ ಏನು ಅನ್ನೋದು ಒಬ್ಬ ನೋಡುಗನಿಗೆ ಆ ಒಂದು ಟೈಟಲನ್ನು ಓದ್ತಾರಲ್ಲ, ಸೊ ಅಂಥವ್ರಿಗೆ ಗೊತ್ತಾಗಬೇಕು. ಸೊ ಅವಾಗ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟನ್ನು ಈಸಿಯಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಂಥದ್ದೇ ಅಲ್ಲ, ನೀವು ಯಾವುದೇ ಒಂದು ರಿಸರ್ಚ್ನ ಒಂದು ಟೈಟಲನ್ನು ನೋಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಚಂದ್ರಯಾನ್-2 ಅಂತ ಇದೆ ಅಂತ ಇಟ್ಕೊಳ್ಳಿ. ಚಂದ್ರಯಾನ್-2 ಅಂತಂದರೆ ಚಂದ್ರಯಾನ್-1 ಆಗಿರಲೇಬೇಕಲ್ಲ. ಓಕೆ, ಸೊ ಇದು ಸೆಕೆಂಡ್ ಅಟೆಂಪ್ಟ್. ಓಕೆ, ಚಂದ್ರಯಾನ್-2 ಅಂತ ಅಂದರೆ ಚಂದ್ರಯಾನನೇ ಮಾಡಬೇಕದು ಅಲ್ಲ. ಓಕೆ, ಸೊ ಅದೇ ಥರ ಬೇರೆ ಈಗ ಮ್ಯಾಥಮೆಟಿಕ್ಸ್, ಸೊ ಇದೇ ಥರ ಮ್ಯಾಥಮೆಟಿಕ್ಸ್ ಇರ್ಬೋದು, ಸೋಷಿಯಲ್ಸ್, ಯಾವುದೇ ಒಂದು ಸಬ್ಜೆಕ್ಟ್ ಇಟ್ಕೊಳ್ಳಿ, ಅಥವಾ ಯಾವುದೇ ಒಂದು ಟೈಟಲನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಆಲ್ಮೋಸ್ಟ್ ಆಲ್
ಆ ಟೈಟಲ್ಲು ಆಲ್ಮೋಸ್ಟ್ ಆಲ್ ಒಂದು ಸಂಶೋಧನೆ, ಕೆಲವೊಂದು ಸಿಂಪಲ್ ಆಗಿ ನೋಡಿ, ಒಂದು ಸಿನಿಮಾ ಟೈಟಲ್ಲೇ ನೋಡಿ, ಒಂದು ಸಿನಿಮಾದ ಟೈಟಲ್ ಅನ್ನ ನೋಡಿದ್ರೆ ಸೊ ಈ ಡೈರೆಕ್ಷನ್ ಅಲ್ಲಿ ಇರಬಹುದು ಅಥವಾ ಈ ರೀತಿಯಾಗಿರ್ಬೋದು ಅನ್ನೋ ಒಂದು ಅಸಂಪ್ಷನ್ ನಮಗೆ ಬಂದ್ಬಿಡುತ್ತೆ, ಅಥವಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾವು ಇಟ್ಕೋಬಹುದು. ಈ ರೀತಿಯಾದಂಥ ಸಿನಿಮಾ ಅಥವಾ ಈ ರೀತಿಯಾಗಿರ್ತಕ್ಕಂತಹ ಒಂದು ಎಲಿಮೆಂಟ್ ಇರಬಹುದಾಗಿರತಕ್ಕಂಥ ಒಂದು ಸಿನಿಮಾ ಇರಬಹುದು. ಓಕೆ, ಅದೇ ರೀತಿಯಾಗಿ ಸಂಶೋಧನಾ ಟೈಟಲ್, ಆ ಟೈಟಲ್ ಆದ ನಂತರದಲ್ಲಿ ಹೈಪೋಥಿಸಿಸ್ ಬರುತ್ತೆ, ಆಬ್ಜೆಕ್ಟಿವ್ಸ್ ಬರುತ್ತೆ. ಸೊ ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡಬಹುದು. ಓಕೆ, ಕಂಪೇರ್ ಮಾಡಬಹುದು, ಲೆವೆಲ್ಸ್ ನೋಡಬಹುದು, ಪ್ರಿಡಿಕ್ಷನ್ಸ್ ನೋಡಬಹುದು. ಓಕೆ, ಡಿಫ್ರೆನ್ಸಸ್ ಅನ್ನು ನೋಡಬಹುದು, ಕಾರ್ಲೇಷನ್ಸ್ ಅನ್ನು ನೋಡಬಹುದು. ಓಕೆ, ಮೀನ್, ಮೀಡಿಯನ್, ಮೋಡ್, ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಇದ್ರ ಬೇಸ್ ಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಎಷ್ಟು ಡಿವಿಯೇಷನ್ಸ್ ಆಗಿದೆ. ಸೊ ಇದೆಲ್ಲ ಆಬ್ಜೆಕ್ಟಿವ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಅದು ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಮೇಲೆ ಬೇಕಾದ್ರೆ ಮಾಡಬಹುದು. ಅಥವಾ ಆಬ್ಜೆಕ್ಟಿವ್ಸ್ ಎಲ್ಲ ಈಗ 360 ಡಿಗ್ರಿ ಆಂಗಲ್ ಅಂತ ನಾವು ಹೇಳ್ತೀವಿ. ಒಂದೇ ವೇರಿಯಬಲ್ ತಗೊಳ್ಳಿ, ಅದನ್ನ 360 ಡಿಗ್ರಿ ಡೈರೆಕ್ಷನ್ ಇಂದನೂ ಸಹ ನಾವು ಅದನ್ನ ಅಸೆಸ್ ಮಾಡಬೇಕಾಗುತ್ತೆ. 2 ವೇರಿಯಬಲ್ಸ್, 3 ವೇರಿಯಬಲ್ಸ್ ಎಷ್ಟು ಬೇಕಾದ್ರೂ ತೆಗೆದುಕೋಬಹುದು. ಎಲ್ಲದನ್ನು ಸಹ ಎಲ್ಲ ಆಂಗಲ್ ಇಂದನೂ ಸಹ ಅಸೆಸ್ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲೇ ಲಿಮಿಟೇಷನ್ಸ್ ನಮಗೆ ಗೊತ್ತಾಗುತ್ತೆ. ಓಕೆ, ಲಿಮಿಟೇಷನ್ಸು ಒನ್ ಆಫ್ ದಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ನಾವು ಏನೆಲ್ಲ ಮಾಡಿರ್ತೀವಿ ಒಂದು ರಿಸರ್ಚ್ ಅಂತ ಅಂದಾಗ, ಲಿಮಿಟೇಷನ್ಸ್ ಪಾರ್ಟ್ ಏನಾದ್ರು ಮಿಸ್ ಆಯಿತು ಅಂತಂದ್ರೆ ದೇರ್ ವಿಲ್ ಬಿ ಲಾಟ್ ಆಫ್ ಕ್ವಶನ್ಸ್. ಸೊ ಅದನ್ನೆಲ್ಲ ನಾವು ಅದ್ರ ಮೇಲೆಲ್ಲ ಬೆಳಕು ಚೆಲ್ಲಬೇಕು ಅಂತ ಅನ್ನೋದೇ ಆದ್ರೆ ನಾವು ಲಿಮಿಟೇಷನ್ಸು, ರೆಕಮೆಂಡೇಶನ್ಸು, ಅಥವಾ ಏನೆಲ್ಲ ಮಾಡೋಕ್ಕಾಗ್ದಲೇ ಬಿಟ್ಟಿರ್ತೀವಲ್ಲ, ಏನೆಲ್ಲ ಮಾಡಬಹುದು ಅಂತ ಅನ್ಸಿರುತ್ತೆ, ಬಟ್ ನಮ್ಮಷ್ಟಕ್ಕೆ ನಾವು ಲಿಮಿಟೇಷನ್ಸ್ ಹಾಕೊಂಡಿರ್ತೀವಿ. ಆ ಲಿಮಿಟೇಷನ್ಸ್ ಅನ್ನ ನಾವು ಫುಲ್ಫಿಲ್ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ರಿಸರ್ಚ್ ಗ್ಯಾಪ್ ಅಂತ ಕೆಲವೊಂದು ಅಂಶಗಳನ್ನ ಬಿಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಅದು ಫರ್ದರ್ ರಿಸರ್ಚ್ ಆಕ್ಟಿವಿಟೀಸ್ಗೆ ಅದೊಂದು ಎಲಿಮೆಂಟ್ ಆಗಬೇಕು, ಅದೊಂದು ರಿಸರ್ಚ್ ವೇರಿಯಬಲ್ ಆಗಬೇಕು, ಅದೊಂದು ರಿಸರ್ಚ್ ಡೈರೆಕ್ಷನ್ಸ್ ಆಗಬೇಕು. ಸೊ ಆ ಒಂದು ಡೈರೆಕ್ಷನ್ ಅಲ್ಲಿ ನಾವು ಯೋಚನೆ ಮಾಡೋದೇ ಆದ್ರೆ ಓಕೆ, ಸೊ ರಿಸರ್ಚ್ ಮೆಥಡಾಲಜಿನಲ್ಲಿ ಬರ್ತಕ್ಕಂತಹ ಅಥವಾ ಚಾಪ್ಟರ್ಸ್ಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್, ಪ್ರತಿಯೊಂದು ಅಂಶಗಳು ಸಹ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾವೆ. ನೆಕ್ಸ್ಟ್ ಸ್ಯಾಂಪ್ಲಿಂಗು ಮತ್ತು ಯೂನಿವರ್ಸ್ ಆಫ್ ದ ಸ್ಟಡಿ. ಯೂನಿವರ್ಸ್ ಆಫ್ ದ ಸ್ಟಡಿ ನಾವು ಫೈನಲೈಸ್ ಮಾಡಬೇಕು. ಸೊ ಯೂನಿವರ್ಸ್ ಆಫ್ ದ ಸ್ಟಡಿ ಟೈಟಲ್ ಅಲ್ಲೇ ಬಂದ್ಬಿಡುತ್ತೆ. ಇನ್ ಬೆಂಗಳೂರು ಸೌತ್, ಆರ್ ಇನ್ ಬೆಂಗಳೂರು, ಆರ್ ಇನ್ ರೂರಲ್ ಏರಿಯಾ, ಆರ್ ಸೆಮಿ ಅರ್ಬನ್ ಏರಿಯಾ. ಸೊ ಲೈಕ್ ದಟ್. ಸೊ ಸೆಮಿ ಅರ್ಬನ್ ಏರಿಯಾ ಎಲ್ಲಿ, ಅಥವಾ ರೂರಲ್ ಏರಿಯಾ ಸೊ ಯಾವುದು, ತುಮಕೂರು ರೂರಲ್, ಹಾಸನ್ ರೂರಲ್, ಸೊ ಎಲ್ಲಿ, ಸೊ ಟೈಟಲಲ್ಲಿ ಬರುತ್ತೆ. ಸೊ ಟೈಟಲಲ್ಲೇ ಬರೋದ್ರಿಂದ ಸೊ ನಾವು ಯೂನಿವರ್ಸ್ ಆಫ್ ದ ಸ್ಟಡಿಯನ್ನು ಕ್ಲೀನಾಗಿ ಡಿಸ್ಕ್ರೈಬ್ ಮಾಡಬೇಕು. ಓಕೆ, ಸೊ ಯಾವ ಪಾಪ್ಯುಲೇಷನ್, ಸೊ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇನ್ ಬೆಂಗಳೂರು ನಾರ್ತ್ ಆರ್ ಬೆಂಗಳೂರು. ಸೊ ಎಲ್ಲರನ್ನು ಕವರ್ ಮಾಡೋಕ್ಕಾಗಲ್ಲ. ಬೆಂಗಳೂರು ಅಂತ ಅಂದಮೇಲೆ ಬೆಂಗಳೂರು ಇಸ್ ಅ ಯೂಜ್ ಸಿಟಿ ಅಲ್ಲ. ಸೊ ಯೂಜ್ ಸಿಟಿ ಅಂತಂದರೆ ಬೆಂಗಳೂರು ಸರೌಂಡಿಂಗ್ಸಲ್ಲಿ ಎಷ್ಟೊಂದು ಕಾಲೇಜಸ್ಗಳಿದೆ, ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗಳಿದೆ ಇದ್ದಾರೆ. ಎಲ್ಲರನ್ನೂ ಅಪ್ರೋಚ್ ಮಾಡ್ಕೊಂಡು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾರ್ತಲ್ಲಿ ಸೊ 4 ಕಾಲೇಜ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತಂದರೆ ನಾರ್ತು, ಈಸ್ಟ್, ವೆಸ್ಟ್, ಸೌತ್. ಸೊ ಅದರಲ್ಲಿ ಮೇಲ್ ಪ್ರಪೋರ್ಷನ್ಸ್ ಎಷ್ಟಿದ್ದಾರೆ, ಫೀಮೇಲ್ ಪ್ರಪೋರ್ಷನ್ಸ್ ಎಷ್ಟಿದ್ದಾರೆ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿ. ಸೊ ಇಟ್ಸ್ ಎ ಸೈಂಟಿಫಿಕ್ ಸ್ಟಡಿ ರಿಸರ್ಚ್ ಅನ್ನೋದು. ಅದನ್ನ ಡ್ರಾ ಮಾಡ್ಕೋಬೇಕು ಅಂತ ಅಂದರೆ ಸ್ಯಾಂಪಲ್ ಅನ್ನ ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು, ಸೈಂಟಿಫಿಕ್ ಆಗಿ ಅದನ್ನ ಡ್ರಾ ಮಾಡ್ಕೋಬೇಕು. ಓಕೆ, ಸೊ ಸುಮ್ಮನೆ ಯಾರೋ ಸಿಗ್ತಾರೆ, ಸೊ ಮೆಜೆಸ್ಟಿಕ್ಕಿಗೆ ಹೋದೆ, ಮೆಜೆಸ್ಟಿಕ್ಕಲ್ಲಿ ಓಕೆ ಸೊ ಯಾರು ಮೆಡಿಕಲ್ ಕಾಲೇಜು ಓದ್ತಾ ಇದ್ರು ಸ್ಟೂಡೆಂಟ್ಸ್ ಯಾರು ಅಂತ ಸುಮ್ಮನೆ ಯಾರು ಅನೌನ್ಸ್ ಮಾಡ್ತಾ ಇದ್ದಿಲ್ಲ ಬರ್ರಿ ಅಂತ ಅಂದಿರೋ, ಅವರೆಲ್ಲ ಬಂದರು, ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಈ ಥರ ಆದರೆ ಆಗಲ್ಲ. ಓಕೆ, ಸೊ ಯಾರನ್ನ ಎಷ್ಟು ಪರ್ಸೆಂಟೇಜು, ಅದ್ರಲ್ಲಿ ಮೇಲ್ ಎಷ್ಟು, ಫೀಮೇಲ್ ಎಷ್ಟು, ಡಾಮಿಸಲ್, ನಾನ್ ಡಾಮಿಸಲ್, ಸೊ ಎಲ್ಲ ಆಸ್ಪೆಕ್ಟಿಂದನೂ ಸಹ ಅಂದರೆ ಈ ಡೆಮೋಗ್ರಫಿಕಲ್ ವೇರಿಯೇಬಲ್ಸ್ ಅಂತ ಬರುತ್ತೆ. ಅವ್ರದ್ದು ಸೋಷಿಯಲ್ ಸ್ಟೇಟಸ್ಸು, ಫೈನಾನ್ಷಿಯಲ್ ಸ್ಟೇಟಸ್ಸು, ಸೊ ಪ್ರತಿಯೊಂದು ಏಜು, ಫಾದರ್ ಕ್ವಾಲಿಫಿಕೇಷನು, ಫಸ್ಟ್ ಜನ್ರೇಷನು, ಸೆಕೆಂಡ್ ಜನ್ರೇಷನು,
ಸೊ ಯಾವುದನ್ನ ನಾವು ರಿಸರ್ಚ್ ವೇರಿಯಬಲ್ ಆಗಿ ತೆಗೆದುಕೊಳ್ತಾ ಇದೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಪಡ್ಕೊಳ್ಳೇಬೇಕಾಗುತ್ತೆ. ಓಕೆ, ರಿಸರ್ಚ್ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ ಅಂತ ಕರೆಯುವುದು. ಸೊ ಅಫ್ಕೋರ್ಸ್ ಅಲ್ಟಿಮೇಟ್ಲಿ ಒಂದು ಹೊಸ ಇನ್ಫಾರ್ಮೇಶನ್ ಪಡ್ಕೋಬೇಕು. ಆ ಹೊಸ ಇನ್ಫಾರ್ಮೇಶನ್ ಪಡ್ಕೊಳ್ಳೋದ್ರ ಜೊತೆಗೆ ಸಿಸ್ಟಮ್ಯಾಟಿಕ್ ಆಗಿ ನಾವು ಮೂವ್ ಆಗ್ತಾ ಇರಬೇಕು. ಪ್ರತಿಯೊಂದು ಹಂತದಲ್ಲೂ ಸಹ ಒಂದು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಇರುತ್ತೆ. ಆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಸು ಸೈಂಟಿಫಿಕ್ ಆದಿನಲ್ಲಿ ಮುಂದುವರಿತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ರಿಸರ್ಚ್ ಟೂಲ್ which is very very important. Research tool almost all PG ಲೆವೆಲ್ UG ಲೆವೆಲಲ್ಲಿ ರಿಸರ್ಚ್ ಪ್ರಪೋಸಲನ್ನು ಡೆವಲಪ್ ಮಾಡಿ ಪ್ರಿಪೇರ್ ಮಾಡಿ ಅಂತಂದರೆ, ಸೊ ಇಂಟರ್ನೆಟ್ಟಲ್ಲಿ ಯಾವುದೋ ಒಂದು ಟೂಲ್ ನೇಮ್ ಹಾಕ್ತಾರೆ, ಒಂದು ಕ್ವಶನೇರ್ ಬರುತ್ತೆ, ಆ ಕ್ವಶನೇರ್ ಯೂಸ್ ಮಾಡಿಕೊಂಡು ಡೇಟಾ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅದು ಸ್ಟ್ಯಾಂಡರ್ಡೈಸ್ ಆಗಿದೆಯಾ ಇಲ್ವಾ, ಸ್ಕೋರಿಂಗ್ ಪ್ಯಾಟ್ರನ್ ಇದೆಯಾ ಇಲ್ವಾ, ಅಥವಾ ಅದು ಟೆಸ್ಟ್ ರೀಟೆಸ್ಟ್ ವ್ಯಾಲಿಡಿಟಿ ಆಗಿದೆಯಾ ಇಲ್ವಾ, ಓಕೆ ಸ್ಕೋರಿಂಗು ಯಾವ ರೀತಿಯಾದಂಥ ಸ್ಕೋರಿಂಗು, ಸೊ ಅವರೇಜ್ ಎಷ್ಟು, ಸೊ ಒಂದು ಕಟ್ ಆಫ್ ಸ್ಕೋರ್ ಇದೆಯಾ ಇಲ್ವಾ, ಯಾವ ಸ್ಕೋರನ್ನು ಯಾವ ರೀತಿಯಾಗಿ ನಾವು ಇಂಟರ್ಪ್ರಿಟ್ ಮಾಡಬೇಕು, ಸೊ ಯಾವುದೋ ಮಾಹಿತಿ ಮ್ಯಾಕ್ಸಿಮಮ್ ಆಗಿ ಸಿಗ್ತಾ ಇಲ್ಲ ಈಗ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಕ್ವಶನರ್ಸ್ಗಳಂತೂ ಡೆವಲಪ್ ಆಗಿದೆ, ಆದರೆ ಕೆಲವೊಂದು ಆಥರ್ ಹೋಲ್ಡಿಂಗಲ್ಲಿ ಇರುತ್ತೆ, ಕೆಲವೊಂದು ಇನ್ಸ್ಟಿಟ್ಯೂಷನ್ ಹೋಲ್ಡಿಂಗಲ್ಲಿ ಇರುತ್ತೆ. ಸೊ ಅವರು ಈಸಿಯಾಗಿ ಡಿಸ್ಕ್ಲೋಸ್ ಮಾಡಲ್ಲ. ಸೊ ಅವರು ಸಮಥಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಕ್ವಶನರ್ನ ನಾವು ಬೇರೆಯವ್ರಿಗೆ ಯೂಸ್ ಮಾಡಲಿಕ್ಕೆ ಕೊಡಲಿಕ್ಕೆ. ಸೊ 500, 1000, ಸೊ ಅಕಾಡೆಮಿಕ್ ಇದರಲ್ಲೆಲ್ಲ 1500 ಕೊಟ್ಟು ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ಅಥವಾ ಮನಸ್ಥಿತಿ ಸ್ಟೂಡೆಂಟ್ಸ್ಗಳಿಗಿರೋದಿಲ್ಲ. ಸೊ ಇದೆಲ್ಲ ಇಶ್ಯೂಸ್ಗಳು ಬರುತ್ತೆ. ಯಾವಾಗ ಬರುತ್ತೆ, ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಕ್ವಶನರ್ ಯೂಸ್ ಮಾಡಿ. ಇಂಟರ್ಪ್ರಿಟೇಷನ್ ಪಾರ್ಟ್ ಯಾವ ರೀತಿ ಅಂತಂದ್ರೆ, ಇಂಟರ್ಪ್ರಿಟೇಷನ್ ಅಂದ್ರೆ ಏನು ಅಂತ ಅವಾಗ ಕೇಳ್ತಾರೆ. ಇದು ಪ್ರಾಕ್ಟಿಕಾಲಿಟಿನಲ್ಲಿ ಬರ್ತಕ್ಕಂತಹ ಅನೇಕ ಈ ಥರದ್ದು ಕ್ವಶನ್ಸ್ಗಳು. ಈ ಕ್ವಶನ್ಸ್ಗಳಿಗೆ ಎಷ್ಟೋ ರಿಸರ್ಚ್ ಟೂಲ್ಸ್ಗಳು ಉತ್ತರನೇ ಸಿಗೋದಿಲ್ಲ. ಸೊ ಕೊನೆಗೆ ಏನು ಮಾಡ್ತಾರೆ, ಸೊ ಯಾವುದೋ ಒಂದು ಮೀನ್ ಬೇಸ್ ಮೇಲೆ ಬಿಲೋ ಅವರೇಜು, ಎಬೋ ಅವರೇಜು ಈ ರೀತಿಯಾದ ಇಂಟರ್ಪ್ರಿಟೇಷನ್ ಮಾಡಿ ಗೈಡ್ ಇನ್ನೇನೋ ಅಕಾಡೆಮಿಕ್ ಇದರಲ್ಲಿ ಏನಾಗುತ್ತೆ, ಕೆಲವೊಂದ್ಸಲ ಬ್ಯಾಲೆನ್ಸ್ ಮಾಡಿ ಒಂದು ಇಂಟರ್ಪ್ರಿಟೇಷನ್ ಮಾಡಿ ಓಕೆ ಇವ್ಯಾಲ್ಯೂಯೇಟ್ ಮಾಡಿ ಕಳಿಸ್ಕೊಡ್ತಾರೆ. ಬಟ್ ಸಿಸ್ಟಮ್ಯಾಟಿಕ್ ಆಗಿ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ಆದರೆ ಸಿಸ್ಟಮ್ಯಾಟಿಕ್ ಆಗಿ ಅದು MPhil ಥೀಸಿಸ್ಸು PhD ಥೀಸಿಸ್ಸು ಆಗಿರಲೇಬೇಕು ಅನ್ನೋದೇ ಆದರೆ, ಸೊ ರಿಲಯಬಿಲಿಟಿ ವ್ಯಾಲಿಡಿಟಿ ನಾರ್ಮ್ಸ್ ಇರ್ತಕ್ಕಂಥ ಕ್ವಶನೇರ್ನ ಯೂಸ್ ಮಾಡಬೇಕು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಏನೋ ಒಂದು ಹಾಕಿರ್ತೀವಿ, ರಿಲಯಬಿಲಿಟಿ ಸಿಗ್ತಾ ಇಲ್ಲ, ವ್ಯಾಲಿಡಿಟಿ ಸಿಗ್ತಾ ಇಲ್ಲ ಅಂತಂದಾಗ ಎಗೇನ್ ಟೈಟಲ್ಲು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಟೈಟಲಲ್ಲಿ ತೆಗೆದುಕೊಂಡಿರ್ತಕ್ಕಂಥ 2 ಟೈಟಲಲ್ಲಿ 2 ವೇರಿಯೇಬಲ್ಸಲ್ಲಿ ಒಂದು ವೇರಿಯೇಬಲ್ ಇಲ್ಲ ಅಂತಂದರೆ ಅದು ಕಂಪ್ಯಾರಿಟಿವ್ ಸ್ಟಡಿನೇ ಆಗೋದಿಲ್ಲ. ಅಥವಾ ಇಂಡಿಪೆಂಡೆಂಟು ಡಿಪೆಂಡೆಂಟು ವೇರಿಯೇಬಲ್ ಅಂತ ಕನಸ್ಕೊಳೋದೇ ಇಲ್ಲ 2 ವೇರಿಯೇಬಲ್ ಇಲ್ಲ ಅಂತ. ಅಥವಾ ಸ್ಟ್ರೆಸ್ ಕೋಪಿಂಗ್ ಅಂತ ತೊಗೊಂಡಿದ್ದೀವಿ, ಸ್ಟ್ರೆಸ್ ಕ್ವಶನೇರ್ ಅಸೆಸ್ ಮಾಡೋಂಥ ಕ್ವಶನೇರಿಗೆ ನಮಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ಕೇವಲ ಡಿಪೆಂಡೆಂಟ್ ವೇರಿಯೇಬಲ್ ಇಟ್ಕೊಂಡು ಏನು ಮಾಡೋದು, ಅಥವಾ ಆಲ್ಟರ್ನೇಟಿವ್ ಕ್ವಶನೇರ್ ಯಾವುದೂ ಸಿಗ್ತಾ ಇಲ್ಲ ಅಂದಾಗ ರಿಲೇಟೆಡ್ ಟು ಸ್ಟ್ರೆಸ್. ಓಕೆ, ಸೊ ಇದೆಲ್ಲ ಇತಿಮಿತಿಗಳಲ್ಲಿ ಬರ್ತಾ ಹೋಗುತ್ತೆ. ಸೊ ಅಂದರೆ ಏನಕ್ಕೆ ಫೈನಾನ್ಷಿಯಲ್ ಕಂಡೀಷನ್ ಬಹಳ ಪ್ರಮುಖ ಅಂತಂದಾಗ, ಸೊ ಅದನ್ನು ಪರ್ಚೇಸ್ ಮಾಡುವಂಥದ್ದು ಸಹ ಎಬಿಲಿಟಿ ಆ ಸಂಶೋಧಕನಲ್ಲಿ ಇರಬೇಕು. ಸೊ ಈಗೆಲ್ಲ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಆದರೆ ಮ್ಯಾಕ್ಸಿಮಮ್ ಈ ಗೂಗಲಲ್ಲಿ ನಾವು ಸರ್ಚ್ ಮಾಡಿದ್ರೆ ಸೊ ಅದೆಲ್ಲ ಒಂದಷ್ಟು ಡಾಲರ್ಸ್ಗಳಲ್ಲಿ ತೋರಿಸ್ತಾರೆ. ಸೊ ಇಷ್ಟು ಡಾಲರ್ಸನ್ನು ಪೇ ಮಾಡಿ ಎಲ್ಲ ಕಾಪಿ ರೈಟ್ಸ್. ಓಕೆ, ಒಂದು ಜರ್ನಲ್ಗೆ ನೀವು ಎಂಟ್ರಿ ಆಗಬೇಕು ಅಂತಂದರೆ ಮೆಂಬರ್ಶಿಪ್ ತೊಗೋಬೇಕು. ಓಕೆ, ನೀವು ಸ್ಟ್ಯಾಂಡರ್ಡೈಸ್ ಟೂಲ್ಸನ್ನು ಪಡಿಬೇಕು ಅಂತಂದರೆ ಮೆಂಬರ್ಶಿಪ್ ತೊಗೋಬೇಕು. ಮೆಂಬರ್ಶಿಪ್ ಫೀಸೇ ಎಷ್ಟಿರುತ್ತೆ, ಎಷ್ಟು ಆ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಂತರದಲ್ಲಿ ಆ ಟೂಲ್ಸನ್ನು ರಿಸರ್ಚ್ ಟೂಲನ್ನು ಪಡ್ಕೋಬೇಕಾಗುತ್ತೆ. ಸೊ ಈಗೆಲ್ಲ ಅಂದರೆ ಟೆಕ್ನಾಲಜಿ ಡೆವಲಪ್ ಆಗ್ತಾ ಸೊ ಅದರದ್ದೇ ಆದಂಥ ಕೆಲವೊಂದು ಎಲಿಮೆಂಟ್ಗಳು ಡೆವಲಪ್ ಆಗ್ತಾ ಹೋಗುತ್ತೆ ಸಬ್ಸ್ಟ್ಯಾನ್ಷಿಯಲಿ. ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡೋ ರೀತಿಯಾಗಿರಬೇಕು. ಓಕೆ, ರಿಸರ್ಚ್ ಟೂಲ್ ಆಯಿತು. ರಿಸರ್ಚ್ ಟೂಲ್ ಯಾವ ರೀತಿಯಾಗಿರಬೇಕು, ರಿಲಯಬಿಲಿಟಿ ಇರಬೇಕು, ವ್ಯಾಲಿಡಿಟಿ ಇರಬೇಕು, ನಾರ್ಮ್ಸ್ ಇರಬೇಕು. ಸೊ ಅದು ಇಷ್ಟು ಇತ್ತು ಅಂತಂದರೆ ಆ ಒಂದು ಏಜ್ ಗ್ರೂಪ್ಗೆ ಅದು ಅಪ್ಲೈ ಆಗೋ ರೀತಿಯಾಗಿರಬೇಕು.
ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಬಹಳ ಪ್ರಮುಖ. ಓಕೆ, ಏನ್ ಆಬ್ಜೆಕ್ಟಿವ್ ಅನ್ನ ಹಾಕೊಂಡಿರ್ತೀವಿ. ಸೊ ಒನ್ ವೇರಿಯಬಲ್ ಟೂ ಏನೋ ಒಂದು ಇರುತ್ತೆ, ಸ್ಟ್ರೆಸ್ ಕೋಪಿಂಗ್ ಅಂತಾನೆ ಇಟ್ಕೊಳ್ಳಿ. ಸ್ಟ್ರೆಸ್ ಕೋಪಿಂಗ್ ಏನ್ ನೋಡ್ತೀವಿ? ಇಂಡಿಪೆಂಡೆಂಟ್ ವೇರಿಯಬಲ್ ಡಿಪೆಂಡೆಂಟ್ ವೇರಿಯಬಲ್ ರಿಲೇಶನ್ಶಿಪ್ ಇದೆ ಅಂತ ನೋಡ್ತೀವಿ, ಲೆವೆಲ್ ನೋಡ್ತೀವಿ, ಜೆಂಡರ್ ಡಿಫರೆನ್ಸ್ ನೋಡ್ತೀವಿ, ಅಥವಾ ಏನೋ ಏಜ್ ಗ್ರೂಪ್ ಡಿಫ್ರೆನ್ಸಸ್ ಏನಿದೆಯಾ ನೋಡ್ತೀವಿ, ಅಥವಾ ಬೇರೆ ಬೇರೆ. ಸೊ ನಾವು ಯಾವ ರೀತಿಯಾದಂಥ ಆಬ್ಜೆಕ್ಟಿವ್ ಹಾಕೊಂಡಿರ್ತೀವೋ ಆ ಆಬ್ಜೆಕ್ಟ್ ಅನ್ನ ಅಸೆಸ್ ಮಾಡುವಂತಹ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅನ್ನ ನಾವು ಮೆನ್ಷನ್ ಮಾಡಬೇಕಲ್ಲ. ಫಾರ್ ಎಕ್ಸಾಂಪಲ್, ಕಾರ್ಲೇಷನ್ ನೋಡ್ತಾ ಇದೀವಿ ಅಂತಂದ್ರೆ ಕೋರಿಲೇಷನ್ ಮೆಥಡ್ ಹಾಕಬೇಕು. ಡಿಫ್ರೆನ್ಸ್ ನೋಡ್ತಾ ಇದೀವಿ ಅಂತಂದ್ರೆ ಟಿ ಟೆಸ್ಟ್ ಅನ್ನ ಹಾಕಬೇಕು. ರಿಗ್ರೆಷನ್ ಏನೋ ಯಾವುದು ಕಾಂಟ್ರಿಬ್ಯೂಷನ್ ಫ್ಯಾಕ್ಟರ್ ನೋಡ್ತಾ ಇದೀವಿ ಡಿಪೆಂಡೆಂಟ್ ವೇರಿಯೇಬಲ್ಸ್ ಮೇಲೆ, ಎಷ್ಟೆಲ್ಲ ಇಂಡಿಪೆಂಡೆಂಟ್ ವೇರಿಯೇಬಲ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ನೋಡಿದಾಗ ರಿಗ್ರೆಷನ್ ಅನಾಲಿಸಿಸ್ ಹಾಕಬೇಕು. ಸೊ ಹೀಗೆ ಯಾವ ಆಬ್ಜೆಕ್ಟಿವ್ ಅನ್ನ ತೆಗೆದುಕೊಂಡಿದೀವಿ ಆ ಆಬ್ಜೆಕ್ಟಿವ್ ಅನ್ನ ನಾವು ರೀಚ್ ಮಾಡ್ಲಿಕ್ಕೆ ಆ ಆಬ್ಜೆಕ್ಟಿವ್ಗೆ ತಕ್ಕಂತೆ ನಾವು ಪ್ರತಿಕ್ರಿಯೆ ಅಥವಾ ಪ್ರತಿಫಲಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಯಾವ ಮೆಥಡ್ ಅನ್ನ, ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅನ್ನ ಅಪ್ಲೈ ಮಾಡಬೇಕು ಅನ್ನೋದು ರಿಸರ್ಚರ್ಗೆ ಗೊತ್ತಿರಬೇಕು. ಸೊ ಇಷ್ಟನ್ನು ಇತ್ತು ಅಂತ ಮಾತ್ರಕ್ಕೆ ನಾವು ಅಪ್ರೂವಲ್ಗೆ ಕಳಿಸ್ಬೇಕಾಗುತ್ತೆ. ಸೊ ಏನೋ ರಿಸರ್ಚ್ ಟೈಟಲ್ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಟೈಟಲ್ಲು ವೆರಿ ಕ್ಲಿಯರ್ ಆಗಿರಬೇಕು. ಸೊ ಯಾರಿಗಾದ್ರೂ ಅದು ಅರ್ಥ ಆಗೋ ರೀತಿ ಆಗಿರಬೇಕು. ಒಂದು ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಇರಬೇಕು. ಓಕೆ, ಸೊ ಒಂದು ಸೆಂಟೆನ್ಸ್ ಅಲ್ಲ ಅದು ಎಂಡ್ ಆಗ್ಬೇಕು. ಓಕೆ, ಒಂದು ಪ್ಯಾರಾಗ್ರಾಫ್ ಬರೆಯೋದಲ್ಲ ಒಂದು ಟೈಟಲ್ ಅಂತ. ಓಕೆ, ಆಬ್ಜೆಕ್ಟಿವ್ಸು ಸೊ ಅದು ಅಷ್ಟೇ ಸಿಂಪಲ್ ಆಗಿರಬೇಕು. ಓಕೆ, ಸೊ ಒಂದು ಆಬ್ಜೆಕ್ಟಿವ್ ಒಂದೇ ಎಲಿಮೆಂಟ್ ಅನ್ನ ಡಿಸ್ಕ್ರೈಬ್ ಮಾಡೋ ರೀತಿಯಾಗಿರ್ಬೇಕು. ಸೊ ಅದೇ ತರ ಎಷ್ಟು ಬೇಕಾದ್ರೂ ಆಬ್ಜೆಕ್ಟಿವ್ ಇಟ್ಕೋಬಹುದು, ಬಟ್ ಒಂದು ಆಬ್ಜೆಕ್ಟಿವ್ ಒಂದು ಆಸ್ಪೆಕ್ಟ್ ಅನ್ನು ಮಾತ್ರ ಡಿಸ್ಕ್ರೈಬ್ ಮಾಡೋ ತರಕ್ಕೆ ಇರಬೇಕು. ಓಕೆ, ನಾವು 5, 6, 10 ಆಬ್ಜೆಕ್ಟಿವ್ಸ್ ಇಟ್ಕೋಬಹುದು, ತೊಂದರೆ ಇಲ್ಲ. ಆ ಆಬ್ಜೆಕ್ಟಿವ್ನ ಹೈಪೋಥೆಸಿಸ್ ಕನ್ವರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಸರ್ಚ್ ಟೂಲ್, ಅದಕ್ಕೆ ಡೆಫಿನೇಷನ್, ಥಿಯರಿಟಿಕಲ್ ಡೆಫಿನೇಷನ್ ಮತ್ತು ಆಪರೇಷನಲ್ ಡೆಫಿನೇಷನ್ ಮಾಡಬೇಕು. ನೆಕ್ಸ್ಟ್ ಯೂನಿವರ್ಸ್ ಆಫ್ ದ ಸ್ಟಡಿ ಬರುತ್ತೆ. ಆ ಯೂನಿವರ್ಸ್ ಆಫ್ ದ ಸ್ಟಡಿನಲ್ಲಿ ಎಷ್ಟು ಸ್ಯಾಂಪಲ್ ಅನ್ನ ಪಡ್ಕೋಬೇಕು. ಸೊ ಸ್ಯಾಂಪ್ಲಿಂಗ್ ಬರುತ್ತೆ. ಸ್ಯಾಂಪ್ಲಿಂಗ್ ಆಗ್ತಿದಂಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಸರ್ಚ್ ಟೂಲು. ಈ ಒಂದು ಸ್ಯಾಂಪಲ್ ಮೇಲೆ ಯಾವ ಟೂಲ್ ಅನ್ನ ಅಪ್ಲೈ ಮಾಡಬೇಕು. ಓಕೆ, ಯಾವ ಬೇಸ್ ಮೇಲೆ ಯಾವ ಆಬ್ಜೆಕ್ಟಿವ್ ಅನ್ನ ತೆಗೆದುಕೊಂಡಿದ್ವಿ ಆ ಬೇಸ್ ಮೇಲೆ ಅದು ರಿಲಯಬಲ್ ವ್ಯಾಲಿಡಿಟಿ ಹೊಂದಿರಬೇಕು. ನಂತರದಲ್ಲಿ ಅದನ್ನು ಯಾವ ರೀತಿಯಾಗಿ ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಇಷ್ಟು ಅಂಶಗಳು ಇತ್ತು ಅಂದಾಗ ಅದೊಂದು ರಿಸರ್ಚ್ ಪ್ರಪೋಸಲ್ ಅಥವಾ ಸಿನಾಪ್ಸಿಸ್ ಅಂತ ಕರೀತಾರೆ. ಆ ಸಿನಾಪ್ಸಿಸ್ ಇಷ್ಟು ಕಾಂಟೆಂಟ್ ಅನ್ನ ಅಥವಾ ಎಲಿಮೆಂಟ್ಗಳನ್ನು ಹೊಂದಿರಬೇಕು. ಸೊ ಇಲ್ಲಿಗೆ ಇವತ್ತಿನ ಸಮಯ ಮತ್ತೆ ವಿಷಯ ಮುಗಿದಿದೆ. ನಮಸ್ಕಾರ, ಧನ್ಯವಾದಗಳು.